ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವು ಇವತ್ತೇನು ನೋಡ್ತಾ ಇದ್ದೀವಿ ಅಂದ್ರೆ ಥರ್ಡ್ ಲೆಕ್ಚರ್ ಆಫ್ ಪಾಲಿಗಾನ್ಸ್ನ ನೋಡ್ತಾ ಇದ್ವಿ. ಸೊ ನಾವು ಸೆಕೆಂಡ್ ಲೆಕ್ಚರ್ದಲ್ಲಿ ಏನು ನೋಡಿವಿ ಅಂತಂದ್ರೆ, ಸೊ ವಿ ಹ್ಯಾವ್ ಸೀನ್ ದ ಡಿಫ್ರೆಂಟ್ ಫಾರ್ಮುಲಾಸ್ ಆಫ್ ಕ್ಯಾಲ್ಕುಲೇಟಿಂಗ್ ದಿ ಇಂಟೀರಿಯರ್ ಆ್ಯಂಗಲ್ಸ್. ಓಕೆ, ಆಮೇಲೆ ಇಲ್ಲಿ ಸೆಂಟ್ರಲ್ ಆ್ಯಂಗಲ್ನ ಕ್ಯಾಲ್ಕುಲೇಟ್ ಮಾಡೋಕೆ ಭಾಳಷ್ಟು ಫಾರ್ಮುಲಾಸ್ನ ನಾವು ನೋಡ್ಕೊಂಡ್ವಿ. ಸೊ ಇವತ್ತಿನ ಥರ್ಡ್ ಲೆಕ್ಚರ್ ಒಳಗೆ ಸ್ವಲ್ಪ ನಾವೇನು ಮಾಡ್ತೀವಿ ಅಂದರೆ ಜಾಸ್ತಿ ಏನು ಫಾರ್ಮುಲಾ ನೋಡ್ಕೊಳಂಗಿಲ್ಲ, ಸ್ವಲ್ಪ ಸರ್ವಿಂಗ್ ಕಾನ್ಸೆಪ್ಟಿಗೆ ನಾವು ಬರ್ತೀವಿ. ಸೊ ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗುರ್ತಿರೋ ಹಾಗೆ ನಮ್ಮದು ಪೇಪರ್ ಟು ದ ಎಂಟೈರ್ ಸಿಲೆಬಸ್ಸಿಗೆ ಮೆಂಟರ್ಶಿಪ್ ನಡೆಯತೈತಿ. ಸೊ ತಳ ಕೊಟ್ಟಿರುವಂಥ ಲಿಂಕಿಗೆ, ವಾಟ್ಸಪ್ ಲಿಂಕಿಗೆ ನೀವು ಹೋಗಿ ಜಾಯ್ನ್ ಆಗ್ಬೋದು. ಅಲ್ಲಿ ನಿಮ್ಗೆ ನಾವು ಏನು ಹೇಳ್ತೀವಿ ಅಂತಂದರೆ, ಎಂಟೈರ್ ಪೇಪರ್ ಟೂದು ಓನ್ಲಿ 500 rupees ಎಂಟೈರ್ ಒನ್ ಟೈಮ್ ಫೀನ ನಾವು ಚಾರ್ಜ್ ಮಾಡ್ತಾ ಇದ್ದೀವಿ. ಅಲ್ಲಿ ನಿಮಗೆ ಎಕ್ಸಾಮ್ ಸೀರೀಸು, PPT ನೋಟ್ಸು, ಮಾಡೆಲ್ ಕ್ವಶನ್ ಪೇಪರ್ಸು, ಟೆಸ್ಟ್ ಸೀರೀಸು, ಆಮೇಲೆ ಡೌಟ್ ಸೆಷನ್ಸು, ಆಮೇಲೆ ಮುಂದೊಂದು ದಿನ ಸ್ಪೆಸಿಫಿಕ್ ವಿಡಿಯೋಸ್ ಬರೀ ನನ್ನ ಪೇಡ್ ವ್ಯೂವರ್ಸ್ಗೆ ಸಿಗುತ್ತೆ. ಸೊ ಇನ್ ಕೇಸ್ ನಿಮ್ಗಾದರೂ ಇಂಡಿವಿಜುವಲ್ ಯಾವುದಾದ್ರೂ ಬೇಕಾಗಿತ್ತು ಅಂದರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅಷ್ಟೇ, ಸೊ ಅದು ಕೂಡ ನೀವು ಅಲ್ಲಿ ಹೋಗಿ ರಿಜಿಸ್ಟರ್ ಆಗ್ಬೋದು. ಸೊ ತಳ ಕೊಟ್ಟಿರೋಂಥ ವಾಟ್ಸಪ್ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡಿರಿ, ಆಮೇಲೆ ರಿಜಿಸ್ಟರ್ ಮಾಡ್ಕೊರಿ. ಫೈನ್. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಟುಡೇಸ್ ಕ್ಲಾಸ್. ಯಾಕಂದ್ರೆ ಸೊ ಫೈನ್, ಈಗ ಲೆಟ್ ಅಸ್ ಸಿ ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್. ಸೊ ವಾಟ್ ಈಸ್ ರೆಗ್ಯುಲರ್ ಪಾಲಿಗಾನ್? ಸೊ ಇದನ್ನ ಲೆಕ್ಚರ್ನ ಯಾರು ಫಸ್ಟ್ ಟೈಮ್ ನೋಡಕತ್ತಿರಲ್ಲ, ಸೊ ನನ್ನ ಪ್ರೀವಿಯಸ್ ವಿಡಿಯೋಸಿಗೆ ಹೋಗಿ ನೋಡ್ಕೊಂಡು ಬರ್ಬೇಕಾಕೈತಿ. ಅಂದಾಗ ನಿಮಗೆ ಇದು ಗುರ್ತಾಕೈತಿ. ಸೊ ಏರಿಯಾ ಆಫ್ ಅ ರೆಗ್ಯುಲರ್ ಪಾಲಿಗಾನ್. ರೆಗ್ಯುಲರ್ ಪಾಲಿಗಾನ್ ಇಸ್ ಒನ್ ವಿಚ್ ಈಸ್ ಹ್ಯಾವಿಂಗ್ ಸೇಮ್ ಸೈಡ್ಸ್, ಐ ಮೀನ್ ಈಕ್ವಲ್ ಸೈಡ್ಸ್ ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್. ಓಕೆ, ಸೊ ಅದೇ ಏನಿರ್ತೈತೆ ಅಂದರೆ ಈಕ್ವಲ್ ಸೈಡ್ಸ್ ಆ್ಯಂಡ್ ಆ್ಯಂಗಲ್ಸ್ ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್. ಸೊ ಇವೆರಡು ಕ್ರೈಟೀರಿಯಾನು ಅದು ಮೀಟ್ ಮಾಡ್ಬೇಕಾಕೈತಿ. ಜಸ್ಟ್ ಒಂದೇ ಬರೀ ಏನೈತಿ ಈಕ್ವಲ್ ಸೈಡ್ಸ್ ಇದ್ರೆ ಅಥವಾ ಈಕ್ವಲ್ ಆ್ಯಂಗಲ್ಸ್ ಇದ್ರೆ ಅದು ಆಗಲ್ಲ. ಸೊ ಫೈನ್, ಏರಿಯಾ ಆಫ್ ರೆಗ್ಯುಲರ್ ಪಾಲಿಗಾನ್. ಸೊ ಈ ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ರೆಗ್ಯುಲರ್ ಪಾಲಿಗಾನ್ ಅಂದರೆ, ಸೊ ನೋಡ್ಕೊರಿ ಇಲ್ಲೇ. ಸೊ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಪೆರಿಮೀಟರ್ ಇಂಟು ಎಪೋಥೆಮ್ ಅಂತ ಬರ್ತೈತಿ ಇಲ್ಲಿ. ಸೊ ವಾಟ್ ಈಸ್ ದಿಸ್ ಎಪೋಥೆಮ್ ಅನ್ನೋದ ನಾ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ಕೊರಿ. ಸೊ ಲೆಟಸ್ ಡ್ರಾ ಅ ಪೆಂಟಗಾನ್. ಒಂದು ಪೆಂಟಗಾನ್ ಡ್ರಾ ಮಾಡಿದೆ. ಸೊ ಅಲ್ಲಿ ನಾನು ಸೆಂಟ್ರ್ ತೊಗೊಂಡೆ. ಓಕೆ, ಸೊ ಸೆಂಟ್ರಿಂದ ನಾನು ಏನು ಮಾಡ್ತೀನಿ, ದ ವರ್ಟೈಸಸ್ನ ನಾನು ಜಾಯಿನ್ ಮಾಡ್ತೀನಿ. ಅವಾಗ ಆ ಮಾಡೋ ಟೈಮ್ನಾಗ ನಾನು ಏನು ಮಾಡ್ತೀನಿ ಅಂದರೆ, ಸೊ ಇಲ್ಲೊಂದು ಏನಾದರೂ ನಾನು ಇಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿದ್ನಿ ಅಂತಂದರೆ ನಾವು ಇದಕ್ಕೆ ಕರಿತೀವಿ ಎಪೋಥೆಮ್. ಓಕೆ, ಸೊ ವಿ ಕಾಲ್ ದಿಸ್ ಆಸ್ ಎಪೋಥೆಮ್. ತಿಳಿತಲ್ರಿ? ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ಸೆಕೆಂಡ್ ಸ್ಲೈಡ್ನಾಗ ನಂದು ಐತಿ, ಅಲ್ಲಿ ನಿಮಗೆ ನೀನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ. ಸೊ ಬಟ್ ಇಲ್ಲಿ ಸದ್ಯಕ್ಕೆ ಈಗ ನೀವು ಫಾರ್ಮುಲಾ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಸೊ ವಾಟ್ ಈಸ್ ದ ಫಾರ್ಮುಲಾ? ಕ್ಯಾಲ್ಕುಲೇಟ್ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಆಫ್ ಪೆರಿಮೀಟರ್ into epothem. Epothem is a distance. Okay, perpendicular distance ittanga, half into perpendicular distance ittanga. Fine. So what is perimeter? Perimeter is nothing but the n into sides. Okay, so whatever the shape of the polygon is, so that is the n into that number of sides. So perimeter ಈಗ ಏನಿರ್ಬೋದು ಅಂದರೆ, ಸೊ ಫಾರ್ ಪೆಂಟಗಾನ್, ಓಕೆ, ಫಾರ್ ಪೆಂಟಗಾನ್ ಅಂತಂದ್ರೆ ಏನಾಕಿರ್ತೀರಿ, ಸೊ n ಈಸ್ ಈಕ್ವಲ್ ಟು 5. ಅವಾಗ ಪೆರಿಮೀಟರ್ ಈಸ್ ಈಕ್ವಲ್ ಟು n ಅಂದ್ರೆ 5 ಇಂಟು ಸೈಡ್. ಸಪೋಸ್ ಸೈಡ್ ಡಿಸ್ಟೆನ್ಸ್ ಏನಾರ ಕೊಟ್ಟಿದ್ದ, ಲೆಂತ್ ಏನಾರ ಕೊಟ್ಟಿದ್ದಂದ್ರೆ, ಸೊ ನೀವು 5 ಇಂಟು ಅದನ್ನು ಮಾಡ್ಕೊಡ್ಬೇಕಾಕೈತಿ. ಸೊ ದೆನ್ ಓನ್ಲಿ ಯು ಗೆಟ್ ದ ಫಾರ್ಮುಲಾ ಆಫ್ ಏರಿಯಾ. ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಇಂಟು ಪೆರಿಮೀಟರ್ ಇಂಟು ಎಪೋಥೆಮ್. ವಾಟ್ ಈಸ್ ಎಪೋಥೆಮ್? ಇಟ್ಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಅ ಸೈಡ್. ಇಟ್ ಈಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಟು ಅ ಸೈಡ್. ಸೊ ದಟ್ ಈಸ್ ಏರಿಯಾ. ಸೊ ಫೈನಲಿ ಇದನ್ನು ನೆನಪಿಟ್ಕೋಬೇಕಾಕೈತಿ ನೀವು. ಹಾಫ್ ಏರಿಯಾ ಈಸ್ ಈಕ್ವಲ್ ಟು ಹಾಫ್ ಪಿ ಇಂಟು ಎ. ಸೊ ಇಟ್ ಈಸ್ ಯೂಸ್ಫುಲ್. ಎಲ್ಲಿ ಯೂಸ್ಫುಲ್ ಐತಪ್ಪ ಇದು ಸರ್? ಇದು ಎಲ್ಲಿ ಯೂಸ್ಫುಲ್ ಆಗುತ್ತೆ ಅಂದರೆ, ಇಟ್ ಈಸ್ ಯೂಸ್ಫುಲ್ ವೆನ್ ರೆಗ್ಯುಲರ್ ಪಾಲಿಗಾನ್ಸ್ ಡೈಮೆನ್ಷನ್ಸ್ ಆರ್ ನೋನ್. ಸೊ ಯಾವಾಗಂದ್ರೆ ನಮ್ದು ರೆಗ್ಯುಲರ್ ಪಾಲಿಗಾನ್ ಏನು ಡೈಮೆನ್ಷನ್ಸ್ ಇರ್ತಾವಲ್ಲ, ಸಪೋಸ್ ಇನ್ ಕೇಸ್ ಅದೇ ನಮ್ಗೆ ಏನಾರ ಗುರ್ತಿತ್ತಂದ್ರೆ ಅವಾಗ ನಮಗಿದು ಭಾಳ ಹೆಲ್ಪ್ ಆಗತ್ತೆ. ಓಕೆ, ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿರೋಂಗೆ ಎಪೋಥೆಮ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ನೋಡ್ಕೋತೀವಿ. ಸೊ ಈ ಎಪೋಥೆಮ್ ಈಸ್ ಎ ಕೀ ಟರ್ಮ್. ಓಕೆ, ಸೊ ಏನಂತ ಹೇಳಿದೆ, ಇಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ಅ ರೆಗ್ಯುಲರ್ ಪಾಲಿಗಾನ್ ಟು ಎನಿ ಸೈಡ್. ಇದು ಯಾವುದೇ ಒಂದೇ ಸೈಡ್ ಅಲ್ಲ, ಇಟ್ ಕುಡ್ ಬಿ ಅಟ್ ಎನಿ ಸೈಡ್. ಇದು ಇಲ್ಲೂ ಕೂಡ ಇರ್ಬೋದು, ಇಲ್ಲಿ ಇರ್ಬೋದು. ಸೊ ಏನಿರ್ಬೇಕು, ಬಟ್ ಕಂಡೀಷನ್ ಈಸ್ ಇಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಸೈಡ್, ಪಾಲಿಗಾನ್, ರೆಗ್ಯುಲರ್ ಪಾಲಿಗಾನ್ ಸೈಡ್. ಸೊ ಅಂಡ್ ಡಿಸ್ಟೆನ್ಸ್ ಏರಿಯಾ is calculated as half into perimeter into area. So A. So what is this A? ಏನ್ರಿದೆ, ಹಾಫ್ ಇಂಟು ಪೆರಿಮೀಟರ್ ಇಂಟು
ದಿಸ್ ಈಸ್ ಅಪೋಥೆಮ್ ಏರಿಯಾ ಅಲ್ಲದು, ಇಟ್ ಈಸ್ ಅಪೋಥೆಮ್. ಓಕೆ, ಸೊ ಒಂದು ಟೈಪು ನಿಮ್ಮದು ಹಾಫ್ ಇಂಟು ಪೆರಿಮೀಟರ್. ಸೊ ವಾಟ್ ಈಸ್ ಪೆರಿಮೀಟರ್? ಪೆರಿಮೀಟರ್ ಇಸ್ ಎನ್ ಇಂಟು ನಂಬರ್ ಇಂಟು ಸೈಡ್, ನಂಬರ್ ಆಫ್ ಸೈಡ್ ಅಂದರೆ ನಂಬರ್ ಆಫ್ ಸೈಡ್ ಇಂಟು ಡಿಸ್ಟೆನ್ಸ್ ಕೊಟ್ಟಿದ್ರೆ ಅದರದ್ದು ಇಂಟು ಅಪೋಥೆಮ್. ಫೈನ್. ಸೊ ನೆಕ್ಸ್ಟ್ ಹೋಗೋಣ. ಸೊ ಪಾಲಿಗಾನ್ ಏರಿಯಾ ಥ್ರೂ ಟ್ರಯಾಂಗ್ಯುಲೇಷನ್. ಸೊ ಇಲ್ಲಿ ಏನಾಕೈತಪ್ಪ ಅಂದರೆ, ಸೊ ಪಾಲಿಗಾನ್ ಏರಿಯಾ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಿ? ಇನ್ ದ ಫಾರ್ಮ್ ಆಫ್ ಡಿವೈಡಿಂಗ್ ಇಟ್ ಇಂಟು ದ ಟ್ರಯಾಂಗಲ್ಸ್. So the total area of this figure or any polygon is nothing but the area summation or addition of all the individual triangle areas. So this is one triangle, so this is another triangle, so this is another triangle. So hinga three triangles adava, what 1 2 3 and 4. So innondu illi fourth triangle aithe. So this is nothing but the addition of the triangle area of triangle 1 plus area of triangle 2 plus area of triangle 3 plus area of triangle 4. Fine. So this is how the complex land parcel idite andre boundary ಅಥವಾ ಕಾಂಪ್ಲೆಕ್ಸ್ ಜಾಮೆಟ್ರಿಕ್ ಇರ್ತೈತಿ ಅಥವಾ ಒಂದ್ಸ ಹಿಂಗಿರ್ತೈತಿ, ಹಿಂಗಿರ್ಬೋದು. ಸೊ ಇಲ್ಲೊಂದು ಡಿವೈಡ್ ಮಾಡ್ಕೊರಿ. ಸೊ ಇಲ್ಲೊಂದು ಟ್ರಯಾಂಗಲ್ ಹಾಕೈತಿ, ಸೊ ಇದು ರೆಕ್ಟ್ಯಾಂಗಲ್ ಆಗುತ್ತೆ. ಸೊ ವೆನ್ ಎವರ್ ಕಾಂಪ್ಲೆಕ್ಸ್ ಲ್ಯಾಂಡ್ ಪಾರ್ಸಲ್ ಇಸ್ ಟು ಬಿ ಡಿವೈಡೆಡ್ ಇಂಟು ಟ್ರಯಾಂಗಲ್ಸ್, ಕಂಪ್ಯೂಟ್ ಈಚ್ ಏರಿಯಾ ಆ್ಯಂಡ್ ದೆನ್ ಆ್ಯಡ್ ದಿ ಏರಿಯಾಸ್. ಸೊ ದಿಸ್ ಈಸ್ ಹೌ ನಾವು ಟ್ರಯಾಂಗ್ಯುಲೇಷನ್ ಮಾಡ್ಕೋತೀವಿ. ಸೊ ನಾವು ವೆಲ್ ಕಂಡೀಷನ್ಡ್ ಫಿಗರ್ಸ್ ಅಂತ ನೋಡ್ಕೋತೀವಿ. ಸೊ ವಾಟ್ ಆರ್ ವೆಲ್ ಕಂಡೀಷನ್ಡ್ ಫಿಗರ್ಸ್? ಸೊ ನಾವು ಸರ್ವೇಯಿಂಗ್ ಒಳಗೆ ಕಲ್ತಿರ್ಬೋದು, ವೆಲ್ ಕಂಡೀಷನ್ ಟ್ರಯಾಂಗಲ್ಸ್ ಅಂತ ಕಲ್ತಿರ್ತೇವೆ ನಾವು. ಸೊ ಅದರದೇ ಸೇಮ್ ಟೈಪ್ ಕಾನ್ಸೆಪ್ಟ್ ಬರ್ತೈತಿ. ಸೊ ನಾವು ಕಮ್ಸ್ ದ ಸರ್ವೇಯಿಂಗ್ ಪಾರ್ಟ್, ಅದನ್ನ ಇಲ್ಲಿ. ಸೊ ಸರ್ವೇಯಿಂಗ್ ಲಿಂಕ್ ಮಾಡ್ತಾರ. ಸೊ ವೆಲ್ ಕಂಡೀಷನ್ಡ್ ಪಾಲಿಗಾನ್ಸ್ ಅಂತಂದ್ರೆ ಏನು? ನೋಡ್ರಿ, ಅ ಗುಡ್ ಜಾಮೆಟ್ರಿಕ್ ಅರೇಂಜ್ಮೆಂಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಅಪಿಯರೆನ್ಸ್, ಅದು ಹೆಂಗೆ ಐತಿ ಅಂತ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಇಟ್ ಈಸ್ ಅಬೌಟ್ ದಿ ಮೆಷರ್ಮೆಂಟ್ ಸ್ಟೆಬಿಲಿಟಿ ಆ್ಯಂಡ್ ರಿಲಯಬಲ್ ಕಾಂಪ್ಯೂಟೇಷನ್. ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಇವೆರಡು ಏನದಾವಲ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟರ್ಮ್ಸ್ ಬಿಕಾಸ್ ಮೆಷರ್ಮೆಂಟ್ ಸ್ಟೆಬಿಲಿಟಿ ಆ್ಯಂಡ್ ರಿಲಯಬಲ್ ಕಾಂಪ್ಯೂಟೇಷನ್ ಅಂದರೆ ಮೆಷರ್ಮೆಂಟ್ ಮಾಡಕ್ಕೆ ನಮಗೆ ಭಾರಿ ಏನೈತಿ ಅನುಕೂಲ ಇರಬೇಕಾಗತ್ತೆ, ರಿಲಯಬಲ್ ಇರಬೇಕಾಗ್ತೈತಿ ಕಾಂಪ್ಯೂಟೇಷನ್ ಮಾಡಕ್ಕೆ. ಸೊ ಫೈನಲಿ ಏನು ಹೇಳ್ಬೋದು ಅಂದ್ರೆ, ಅ ಗುಡ್ ಜಾಮೆಟ್ರಿ ಈಸ್ ಒನ್ ವಿಚ್ ಈಸ್ ಹ್ಯಾವಿಂಗ್ ಬೆಟರ್ ಕಂಟ್ರೋಲ್ ಆ್ಯಂಡ್ ರಿಲಯಬಲ್ ಕಾಂಪ್ಯೂಟೇಷನ್. ಅಂತಂದ್ರೆ ನಾವು ಆ ಪಾಲಿಗಾನ್ ಯೂಸ್ ಮಾಡಿದ್ದಂತಂದ್ರೆ ನಮಗೆ ಎರರ್ ಕಮ್ಮಿ ಬರ್ತಾ ಇರಬೇಕು. ಸೊ ಆಪರೇಷನಲ್ ಎರರ್ಸ್ ಅಂತ ಬರ್ತಾವೆ. ದೇರ್ ವಿಲ್ ಬಿ ಸರ್ಟನ್ ಆಪರೇಷನಲ್ ಎರರ್ಸ್. ಸೊ ಆ ಆಪರೇಷನಲ್ ಎರರ್ಸ್ ಏನಾಗ್ತೈತಿ, ಅವು ಕಡಿಮೆ ಇರಬೇಕು. ಓಕೆ, ಸೊ ದಿಸ್ ಇಸ್ ದ ಸರ್ವೇಯಿಂಗ್ ಅಪ್ಲಿಕೇಶನ್. ಸೊ ತಳ ನೋಡೋಣಂತ. ಸೊ ವೈ ಡು ವಿ ನೀಡ್ ಸರ್ವೇಯಿಂಗ್ ಪ್ರಿನ್ಸಿಪಲ್? ಸೊ ಏನಪ್ಪ ಇಲ್ಲ ಅಂದರೆ, ವೈ ಡು ವಿ ನೀಡ್ ವೆಲ್ ಕಂಡೀಷನ್ಡ್ ಫಿಗರ್ಸ್? ಇದಕ್ಕೆ ಬೇಕಲ್ಲ ಕೇಳಿದ್ರೆ, ಬಿಕಾಸ್ ಟು ಮ್ಯಾನೇಜ್ ದ ಮೆಜರ್ಮೆಂಟ್ ಎರರ್ಸ್ ಆ್ಯಂಡ್ ಜಾಮೆಟ್ರಿಕ್ ಸೆನ್ಸಿಟಿವಿಟಿನ ಕಡಿಮೆ ಮಾಡಕ್ಕೆ ಆ್ಯಂಡ್ ಟು ಗೆಟ್ ದ ಡಿಸೈರ್ಡ್ ರಿಸಲ್ಟ್ಸ್. ಸೊ ನೋಡೋಣ. ಸೊ ವಾಟ್ ಈಸ್ ದಿಸ್ ಮೆಜರ್ಮೆಂಟ್ ಎರರ್ಸ್? ಮೆಜರ್ಮೆಂಟ್ ಎರರ್ಸ್ ಕ್ಯಾನ್ ಬಿ ಥ್ರೂ ಆಂಗ್ಯುಲರ್ ಅಬ್ಸರ್ವೇಷನ್. ಆಂಗ್ಯುಲರ್ ಅಬ್ಸರ್ವೇಷನ್ಸ್ ಮಾಡೋ ಮುಂದೆ ದೇರ್ ಮೇ ಬಿ ಎರರ್. ಡಿಸ್ಟೆನ್ಸ್ ಮೆಜರ್ಮೆಂಟ್ ಮಾಡೋ ಮುಂದೆ ಎರರ್ ಇದ್ದೇ ಇರ್ತಾವೆ. ಮತ್ತು ಇನ್ಸ್ಟ್ರೂಮೆಂಟ್ ಸೆಂಟ್ರಿಂಗ್ ಆಫ್ ದಿ ಇನ್ಸ್ಟ್ರೂಮೆಂಟೇಷನ್ದಾಗೂ ಎರರ್ ಬರ್ತಾವೆ. ಪಾಯಿಂಟ್ ಲೊಕೇಶನ್ ಎರರ್ಸ್ನು ಇರ್ತಾವೆ. ಓಕೆ, ಸೊ ಈ ಎಲ್ಲ ಎರರ್ಸನ್ನು ಏನಾಕೈತಿ, ಆ ನಮ್ಮ ವೆಲ್ ಕಂಡೀಷನ್ ಅನ್ನುವಂಥ ಫಿಗರ್ಸು ಕಡಿಮೆ ಕೊಡ್ತಿರ್ಬೇಕು. ಈ ಎರರ್ಸು 0 ಅಂತೂ ಮಾಡಿದರೆ ಚಲೋ, ಬಟ್ ಆಗ್ಲಿಕ್ಕಿಲ್ಲ. ಬಟ್ ಆದರೆ ದೇ ಶುಡ್ ಗಿವ್ ವೆರಿ ಲೆಸ್ measurement errors. Next, geometric sensitivity. So poor geometry can make computed positions and quantities very sensitive. ನೋಡ್ರಿಲ್ಲ, ಸೊ ಪೂವರ್ ಜಾಮೆಟ್ರಿ ಇತ್ತಂದ್ರೆ ನಮ್ಗೆ ಕಾಂಪ್ಯೂಟೇಟ್ ಮಾಡಿದಂಥ ಫಿಗರ್ಸು ನಮ್ದು ಭಾರಿ ಸೆನ್ಸಿಟಿವ್ ಟು ವೆರಿ ಸ್ಮಾಲ್ ಅಬ್ಸರ್ವೇಷನಲ್ ಎರರ್ಸ್. ಓಕೆ, ಸೊ ಹಂಗಿರಬಾರ್ದು ಯಾವತ್ತೂ. ಅಂದರೆ ಏನಾರ ಸ್ವಲ್ಪ ಎರರ್ ಆದರೂ ಸಹಿತ ದಟ್ ಶುಡ್ ಬಿ ಕಾಂಪೆನ್ಸೇಬಲ್. ಅಂದರೆ ಅಂತ ಮೇಜರ್ ಡಿಫರೆನ್ಸ್ ಮಾಡಬಾರ್ದು. ಓಕೆ, ಸೊ ಡಿಸೈರ್ಡ್ ರಿಸಲ್ಟ್. ಸೊ ಸ್ಟೇಬಲ್ ಜಾಮೆಟ್ರಿ ಇರಬೇಕು. ಸೊ ಇಟ್ ಶುಡ್ ಹ್ಯಾವ್ ಅ ಸ್ಟೇಬಲ್ ಜಾಮೆಟ್ರಿ, ಯೂಸ್ಫುಲ್ ಚೆಕ್ಸ್. ಓಕೆ, ನಮಗೆ ಯೂಸ್ಫುಲ್ ಚೆಕ್ಸ್ ಮಾಡೋಕ್ಕೆ ಬಂದಿರಬೇಕು. ಸೊ ರಿಲಯಬಲ್ ಕಾಂಪ್ಯೂಟೇಷನ್ ಆ್ಯಂಡ್ ಗುಡ್ ನೆಟ್ವರ್ಕ್ ಕಂಟ್ರೋಲ್ ನೆಟ್ವರ್ಕ್. ಸೊ ಇಟ್ ಮಸ್ಟ್ ಬಿ ಆಕ್ಸೆಸಿಬಲ್ ಟು ಆಲ್ ಅದರ್ ಸ್ಟೇಷನ್ಸ್. ಅಂದರೆ ಸರ್ವೇಯಿಂಗ್ ಅಪ್ಲಿಕೇಶನ್ ನೋಡಾತೀವಲ್ಲ ಇದನ್ನು. ಹಾಗಾಗಿ ಸೊ ಆ ಒಂದು ಪಾಲಿಗಾನ್ ಹೆಂಗಿರ್ಬೇಕಪ್ಪ ಅಂದರೆ, ಇಟ್ ಶುಡ್ ಬಿ ಏಬಲ್ ಟು ಬಿ ಆಕ್ಸೆಸಿಬಲ್ ಟು ಅದರ್ ನಿಯರ್ ಬೈ ಸ್ಟೇಷನ್ಸ್. ಸೊ ಗುಡ್ ಫಿಗರ್ ಅಂದರೆ ಸ್ಮಾಲರ್ ಇಫೆಕ್ಟ್ ಆಫ್ ಅಬ್ಸರ್ವೇಷನ್ ಎರರ್ಸ್. ಇಷ್ಟೇ ನೆನಪಿಟ್ಕೊಂಡ್ಬಿಟ್ರಿ ನೀವು. ಸೊ ಏನಪ್ಪ ಅಂದರೆ, ವೆಲ್ ಕಂಡೀಷನ್ಡ್ ಫಿಗರ್ದು ಏನಿರೈತಿ, ಅಬ್ಸರ್ವೇಷನಲ್ ಎರರ್ಸ್ ಕಡಿಮೆ ಇರಬೇಕು. ಓಕೆ, ಸೊ ನೆಕ್ಸ್ಟ್, ವಾಟ್ ಈಸ್ ವೆಲ್ ಕಂಡೀಷನ್ಡ್ ಸರ್ವೆ ಫಿಗರ್? ಡೆಫಿನೇಷನ್ಗೆ ಬಂತೀವಿ. ಸೊ ಈಗ ಡೆಫಿನೇಷನ್ ನೋಡ್ತಾ ಇದ್ದೀವಿ. ಸೊ ವಾಟ್ ಈಸ್ ಅ ವೆಲ್ ಕಂಡೀಷನ್ಡ್ ಸರ್ವೆ ಫಿಗರ್?
So a survey figure is well conditioned when its geometry is arranged so that measurement errors have a relatively small effect on the computed positions or lengths. ಇದೇನೈತಿ ಈ ಮೆಜರ್ಮೆಂಟ್ಸ್ ಎರರ್ ಏನಿರ್ತಾವಲ್ಲ ಅವು ತೀರಾ ಕಡಿಮೆ ಇರಬೇಕು. ಓಕೆ, ಸೊ ದೀಸ್ ಮೆಜರ್ಮೆಂಟ್ ಲೆನ್ಸ್ ಏನದ ಮೆಜರ್ಮೆಂಟ್ ಎರರ್ಸ್ ದೇ ಶುಡ್ ಬಿ ರಿಲೇಟಿವ್ಲಿ ಸ್ಮಾಲ್, should have a relatively small effect on computed positions. Very important. So you direct ಕೇಳಬಹುದು ರೀ ಎಕ್ಸಾಮ್ ನಲ್ಲಿ. ಓಕೆ, ಸೊ ವಾಟ್ ಈಸ್ ವೆಲ್ ಕಂಡೀಷನ್ಡ್ ಸರ್ವೆ ಫಿಗರ್ ಗಿವ್ಸ್ ಆಪ್ಷನ್ ಎ ಬಿ ಸಿ ಕೊಟ್ಟು ಎ ಓನ್ಲಿ ಬಿ ಓನ್ಲಿ ಎ ಆರ್ ಎ ಆ್ಯಂಡ್ ಬಿ ಹಾಗೆಲ್ಲ ಕೊಡ್ಬೋದು. ಸೊ ಇಟ್ ಈಸ್ ಎ ಗುಡ್ ಜಾಮೆಟ್ರಿ ಇರಬೇಕು. ಸೊ ಟು ಅವಾಯ್ಡ್ ವೆರಿ ಸ್ಮಾಲ್ ಆ್ಯಂಗಲ್ಸ್, ಅಂದರೆ ನೀವೊಂದು ಯಾವುದೋ ಒಂದು ಪಾಲಿಗಾನ್ ತೊಗೊಂಡಿರಿ, ಈ ಥರ ಕ್ಲೋಸ್ ಆ್ಯಂಗಲ್ ತೊಗೊಂಡು ಈ ಥರ ಬರೀ ಕ್ಲೋಸ್ ಆ್ಯಂಗಲ್, ದಿಸ್ ಈಸ್ ನಾಟ್ ಅ ವೆಲ್ ಕಂಡೀಷನ್ ಟ್ರಯಾಂಗಲ್. ಸೊ ಇಟ್ ಈಸ್ ಸ್ವಲ್ಪ ಏನಾಗುತ್ತೆ ವೈಡ್ ಆಗಿರ್ಬೇಕಾಕೈತಿ. ಸೊ ದಟ್ ಈಸ್ ಲೆಟ್ ಅಸ್ ಸಿ ವೆರಿ ಸ್ಮಾಲ್ ಆ್ಯಂಗಲ್ ಶುಡ್ ಬಿ ಅವಾಯ್ಡೆಡ್ ಆ್ಯಂಡ್ ಅನ್ಫೇವರಬಲ್ ಪ್ರಪೋರ್ಷನ್ಸ್ ನೋಡಿ ಪ್ರಪೋರ್ಷನೇಟೇ ಇಲ್ಲ ಇದೆ. ಓಕೆ, ಒಂದು ಸೈಡಿಗೆ ಇನ್ನೊಂದು ಸೈಡ್ ಪ್ರಪೋರ್ಷನೇಬಲ್ ಇಲ್ಲ. ಸೊ ಗುಡ್ ಅಬ್ಸರ್ವಬಿಲಿಟಿ, ಸೊ ಸ್ಟೇಷನ್ ಶುಡ್ ಹ್ಯಾವ್ ಸೂಟೇಬಲ್ ಇಂಟರ್ವಿಸಿಬಿಲಿಟಿ. ಓಕೆ, ಸೊ ಒಂದು ಸ್ಟೇಷನಿಂದ, ಸೊ ಇಲ್ಲೇನಪ್ಪ ಅಂದರೆ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ವಿಸಿಬಿಲಿಟಿ ಕರೆಕ್ಟಾಗಿ ಇರಬೇಕು. ಸೊ ಇಟ್ ಈಸ್ ಅಪ್ ಟು ಸರ್ವೇಯಿಂಗ್ ಅಪ್ಲಿಕೇಶನ್. ಸೊ ಸ್ವಲ್ಪ ಇದು ಯಾರಿಗಾದರೂ ಔಟ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಇದ್ರೆ ಜಸ್ಟ್ ಇಮ್ಯಾಜಿನ್ ದಟ್ ಒಂದು ಸ್ಟೇಷನಿಂದ ಇನ್ನೊಂದು ಕಡೆ ಅಂದರೆ ಸರ್ವೆ ಮಾಡ್ತಿರ್ತಾರಲ್ಲ, ಒಂದು ಕಡೆಯಿಂದ ಇನ್ನೊಂದು ಕಡೆ ಈಸಿಲಿ ಅಬ್ಸರ್ವೇಬಲ್ ಇರಬೇಕು. ಸೊ ಗುಡ್ ಚೆಕ್ಸ್ ಏನಪ್ಪ ಅಂದರೆ ಇಂಡಿಪೆಂಡೆಂಟ್ ರೂಟ್ಸ್. ಓಕೆ, ಇಂಡಿಪೆಂಡೆಂಟ್ ರೂಟ್ಸ್ ಕಾಂಪ್ಯೂಟೇಷನ್ಸ್ ಕ್ಯಾನ್ ರಿವೀಲ್ ಡಿಸ್ಅಗ್ರಿಮೆಂಟ್. ಸೊ ಇಟ್ ಶುಡ್ ಹ್ಯಾವ್ ಅ ಗುಡ್ ಚೆಕಿಂಗ್ ಪ್ರಾಪರ್ಟಿ. ಅಂದರೆ ನಮ್ದು ಇಂಡಿಪೆಂಡೆಂಟ್ ನಾವೇನಾದರೂ ಕಾಂಪಿಟೇಷನ್ ಮಾಡಿದರೆ ಇಟ್ ಶುಡ್ ರಿವೀಲ್, ಅದೇನು ಹೇಳ್ಬೇಕಪ್ಪ ಅಂದರೆ ಡಿಸ್ಅಗ್ರಿಮೆಂಟ್ ಆಗತ್ತಿತ್ತಂದ್ರೆ ಅದು ಹೇಳ್ಕೊಡ್ಬೇಕಾಗ್ತೈತಿ. ಓಕೆ ಫೈನ್. ಸೊ ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಏನಪ್ಪ? ಇಂಪಾರ್ಟೆಂಟ್ ಡಿಸ್ಟಿಂಕ್ಷನ್ ಅಂದರೆ ವೆಲ್ ಕಂಡೀಷನ್ ಟ್ರಯಾಂಗಲ್ಸ್ ವರ್ಸಸ್ ಪಾಲಿಗಾನ್. ಅ ವೆಲ್ ಕಂಡೀಷನ್ ಟ್ರಯಾಂಗಲ್ ಅ ಕಾಮನ್ ಸರ್ವೇಯಿಂಗ್ ಥಂಬ್ ರೂಲ್. ಓಕೆ, ಸೊ ಈ ಥಂಬ್ ರೂಲ್ ಅಂತಂದ್ರೆ ಇದಕ್ಕೆ ಆ್ಯಕ್ಚುಲಿ ಒಂದೇನು ಪ್ರೂಫ್ ಇರಲ್ಲ ರೀ, ಬೈ ಪ್ರಾಕ್ಟೀಸ್ ಬಂದಿರ್ತೈತಿ ಇದು. ಸೊ ಇದೇನಂತೀವಿ, ಸೊ ಯಾರಿಗಾದ್ರೂ ಇದ್ರದ್ದು ಐಡಿಯಾ ಗೊತ್ತಿಲ್ಲ ಅಂದ್ರೆ ನೋಡ್ಕೊರಿ. ರೂಲ್ ಆಫ್ ಥಂಬ್ ಅಂತಂದ್ರೆ ದಿಸ್ ಈಸ್ ನಾಟ್ ಹ್ಯಾವಿಂಗ್ ಎನಿ ಸೈಂಟಿಫಿಕ್ ಪ್ರಿನ್ಸಿಪಲ್ ಪ್ರೂಫು ಅದೆಲ್ಲ ಇರಲ್ಲ. ದಿಸ್ ಈಸ್ ಕಮಿಂಗ್ ಬೈ ದ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಇಟ್ ಈಸ್ ಹೋಲ್ಡ್ಸ್ ಗುಡ್. ಆಯ್ತು, ಎಕ್ಸ್ಪೀರಿಯನ್ಸ್ ಬಂದಿತ್ತು ಅಂತೇಳಿ ಬೇಕಾದ ಮಾಡೋದಲ್ಲ, ಎಕ್ಸ್ಪೀರಿಯನ್ಸ್ ಪ್ರಕಾರ ಬಂದಿರುವಂಥ ಒಂದು ಅಬ್ಸರ್ವೇಷನ್ನು. ಬಟ್ ಆದರೆ ನಮ್ಗೆ ಅದು ಕೆಲಸ ಮಾಡಿ ಕೊಡ್ತೈತಿ. ದಿಸ್ ವಿಲ್ ವರ್ಕ್. ಎಕ್ಸ್ಪೀರಿಯನ್ಸ್ ಇರ್ತೈತಿ, ಸ್ವಲ್ಪ ಅಪ್ರಾಕ್ಸಿಮೇಟ್ ಇರ್ತೈತಿ, ಬಟ್ ದಿಸ್ ವಿಲ್ ವರ್ಕ್. ದ ಕಾಮನ್ ಸರ್ವೇಯಿಂಗ್ ರೂಲ್ ಆಫ್ ಥಂಬ್ ಈಸ್ ಟು ಅವಾಯ್ಡ್, ನೋಡ್ರಿ ಇಲ್ಲಿ ಇಷ್ಟು ಏನಿದೆ, ಅವಾಯ್ಡ್ ವೆರಿ ಅಕ್ಯೂಟ್ ಆರ್ ಆಬ್ಟ್ಯೂಸ್ ಆ್ಯಂಗಲ್ಸ್. ಇಟ್ ಶುಡ್ ಬಿ ಅವಾಯ್ಡಿಂಗ್ ವೆರಿ ಅಕ್ಯೂಟ್ ಆರ್ ಆಬ್ಟ್ಯೂಸ್ ಆ್ಯಂಗಲ್ಸ್. ಸೊ ವೆರಿ ಅಕ್ಯೂಟ್ ಅಂತಂದ್ರೆ ಜಸ್ಟ್ ನೋಡ್ರಿ ಇಲ್ಲಿ ಭಾರಿ ಸ್ಟೀಪಾಗಿ ಆ್ಯಂಗಲ್ ಮಾತು ತೊಗೊಂಡ್ಬಿಡೋದು, ಇಲ್ಲಿ ಅಂದ್ರೆ ವೆರಿ ಲೆಸ್ ಆ್ಯಂಗಲ್ ತೊಗೊಂಡ್ಬಿಡೋದು. ಸೊ ಆ್ಯಂಗಲ್ ಲೆಸ್ ದೆನ್ 20 ಡಿಗ್ರಿ ತೊಗೊಂಡ್ಬಿಡೋದು. ಸೊ ಅವಾಗ ದಿಸ್ ಇಸ್ ಕಾಲ್ಡ್ ಆಸ್ ವೆರಿ ಅಕ್ಯೂಟ್ ಆರ್ ವೆರಿ ಆಬ್ಟ್ಯೂಸ್. The preferred angle range is 30 degrees to 120 degrees. ನೋಡ್ಕೊರಿ, ಸೊ 30 to 120 degrees ಅಷ್ಟೇ ನಾವು ಪ್ರಿಫರ್ ಮಾಡಬೇಕು. ಓಕೆ, ಸೊ ದ ಟ್ರಯಾಂಗಲ್ ಶುಡ್ ಹ್ಯಾವ್ ಅ ಪ್ರಿಫರ್ಡ್ angle of 30 to 120 degrees. ವೆಲ್ ಕಂಡೀಷನ್ಡ್ ಪಾಲಿಗಾನ್ ಆರ್ ಅ ಸೆಂಟರ್ಡ್ ಫಿಗರ್. ನೋಡ್ರಿ, ಈಗ ಟ್ರಯಾಂಗಲ್ ನೋಡ್ಕೊಂಡ್ವಿ, ಪಾಲಿಗಾನ್ ವರ್ಸಸ್ ನೋಡ್ಕೊಳ್ಳೋಣ. ಸೊ ಯೂಸ್ ಫೇವರೇಬಲ್ ಜಾಮೆಟ್ರಿ, ಪ್ರಿಫರೇಬಲಿ ರೆಗ್ಯುಲರ್ ಸೆಂಟರ್ಡ್ ಫಿಗರ್ಸ್. ಸೊ ರೆಗ್ಯುಲರ್ ಫಿಗರ್ಸ್ ಪಾಲಿಗಾನ್ಸ್ ಇರ್ತಾವಲ್ಲ, ಸೆಂಟರ್ಡ್ ಫಿಗರ್ಸ್ ಅವನ್ನ ಯೂಸ್ ಮಾಡಬೇಕು. ಸೂಟೇಬಲ್ ಆ್ಯಂಗಲ್ಸ್, ಕಂಪ್ಯಾರಿಬಲ್ ಸೈಡ್ಸ್ ಆ್ಯಂಡ್ ಯೂಸ್ಫುಲ್ ಚೆಕ್ಸ್ ಇದೆಲ್ಲ ನಾವು ತಗೋಬೇಕು. ಸೊ ಇನ್ ಕೇಸ್ ಆಫ್ ಪಾಲಿಗಾನ್ ಒಳಗೆ ಪ್ರಿಫರೇಬಲ್ ರೆಗ್ಯುಲರ್ ಸೈಡ್ ಇದು ತಗೋಬೇಕು. ಅಂದರೆ ರೆಗ್ಯುಲರ್ ಫಿಗರ್ಸ್ ಅಂದರೆ ನಿಮ್ಗೆ ಗೊತ್ತೈತಿ, ಈಕ್ವಲ್ ಸೈಡ್ಸ್ ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್ ಆ್ಯಂಡ್ ಸೂಟೇಬಲ್ ಆ್ಯಂಗಲ್ಸ್ ಆ್ಯಂಡ್ ಕಂಪ್ಯಾರಿಬಲ್ ಸೈಡ್ಸ್ ತಗೋಬೇಕಾಗ್ತೈತಿ. ಸೊ ಡು ನಾಟ್ ಅಪ್ಲೈ ಓನ್ಲಿ ಒನ್ ಕ್ರೈಟೀರಿಯಾ ಟು ಎವ್ರಿ ಫಿಗರ್. ಓಕೆ, ಸೊ ಇದರಾಗಿ ಒಂದೇ ಕ್ರೈಟೀರಿಯಾ ನೀವು ಅಪ್ಲೈ ಮಾಡಿ ನೀವು ಇಟ್ ಈಸ್ ವೆಲ್ ಕಂಡೀಷನ್ ಟ್ರಯಾಂಗಲ್ ಆರ್ ವೆಲ್ ಕಂಡೀಷನ್ ಪಾಲಿಗಾನ್ ಅಂತ ಹೇಳಿದ್ರೆ ತಪ್ಪಾಕೈತಿ. ಸೊ ನೆಕ್ಸ್ಟ್ ನೋಡೋಣ ಅಂತ. ಸೊ ವಾಟ್ ಈಸ್ ಸರ್ವೆ ಕಂಟ್ರೋಲ್. ಸೊ ವಾಟ್ ಈಸ್ ಸೆಂಟರ್ಡ್ ಪಾಲಿಗಾನ್? ಓಕೆ, ಅವಾಗ ಕ್ವಶನ್ ಬರ್ತೈತಿ, ವಾಟ್ ಈಸ್ ಸೆಂಟರ್ಡ್ ಪಾಲಿಗಾನ್ ಅಂತಂದ್ರೆ, ಸೊ ಅ ಪಾಲಿಗಾನ್ ಕಂಟ್ರೋಲ್ ಫಿಗರ್ ವಿತ್ ಅ ಸೆಂಟ್ರಲ್ ಸ್ಟೇಷನ್. ಇಲ್ಲಿ ನೋಡ್ರಿ, ಇಲ್ಲಿ ಓ ಅಂತ ಮಾರ್ಕ್ ಮಾಡೈತಿ ಇಲ್ಲಿ. So this is the central station. Okay, connected to the surrounding stations. So it should be connected to the surrounding stations. This is a central station which is again further connected to the surrounding stations. So ಇಲ್ಲಿ connected ಐತೆ ನೋಡ್ರಿ.
So when I join this, so it will get connected to stations. So stations ಎಲ್ಲಿರ್ತಾವಂದ್ರೆ ನಮ್ದು ವರ್ಟೈಸಸ್ ಎಲ್ಲೆಲ್ಲ ಇರ್ತಾವಲ್ಲ ಅಲ್ಲೆಲ್ಲೇ ಒಂದೊಂದು ಸ್ಟೇಷನ್ಸ್ ಅದಾವಂತ ನಾವಿಲ್ಲಿ ಸರ್ವೆಯಿಂದ ತಗೋತೀವಿ ಹಿಂಗೆ. So examples: centered quadrilateral, centered pentagon, centered hexagonal. So these are all the centered polygons ಅಂತ ಎಕ್ಸಾಂಪಲ್ ಕೊಡ್ತೇವೆ. ಸೊ ಸೆಂಟರ್ ಓ ಇಸ್ ಸೆಂಟರ್ ಸ್ಟೇಷನ್ ಈಸ್ ಓ ಅಂತ ಎಲ್ಲೈತಲ್ಲ. ಸೊ ಉಳಿಕಿದ್ದೆಲ್ಲ ಇವು ಎ ಬಿ ಸಿ ಡಿ ಆ್ಯಂಡ್ ಎಫ್ ಏನದಾವಲ್ಲ, ದೇ ಆರ್ ದಿ ಸರೌಂಡಿಂಗ್ ಸ್ಟೇಷನ್ಸ್. ಫೈನ್. ಸೊ ನೋಡೋಣಂತ ಸೆಲೆಕ್ಷನ್ ಕ್ರೈಟೀರಿಯಾ. ಸೊ ವಾಟ್ ಶುಡ್ ಅ ಸೆಂಟರ್ಡ್ ಪಾಲಿಗಾನ್ ಲುಕ್ ಲೈಕ್? ಸೊ ಸೆಂಟರ್ಡ್ ಪಾಲಿಗಾನ್ ಹೆಂಗೆ ಕಾಣಿಸ್ಬೇಕಪ್ಪ ಅಂದರೆ ಪ್ರಿಫರೇಬಲಿ ರೆಗ್ಯುಲರ್ ಇರಬೇಕು, ಅಂದ್ರೆ ಪ್ರಿಫರೇಬಲಿ ಇರಬೇಕು, ಇರಲೇಬೇಕಂತೇನಿಲ್ಲ, ಆ್ಯಂಡ್ ಸಿಮೆಟ್ರಿಕಲ್ ಇರಬೇಕು. ಇಟ್ ಶುಡ್ ಅವಾಯ್ಡ್ ವೆರಿ ಸ್ಮಾಲ್ ಆ್ಯಂಗಲ್ಸ್. ಓಕೆ, ದ ಆ್ಯಂಗಲ್ ಇಟ್ ಶುಡ್ ಅವಾಯ್ಡ್ ವೆರಿ ಸ್ಮಾಲ್ ಆ್ಯಂಗಲ್ಸ್. ಫೈನ್. ಯೂಸ್ ಲೆಸ್ ಕಂಪೇರಿಬಲ್ ಸೈಡ್ ಲೈನ್ಸ್. ಸೊ ಯೂಸ್ ನಾನು ತಪ್ಪು ಓದಿದೆ. ಯೂಸ್ ಕಂಪೇರಿಬಲ್ ಸೈಡ್ ಲೈನ್ಸ್ ಅಂದ್ರೆ ಸೊ ಸೈಡ್ ಎ ಎಫ್ ಮತ್ತು ಸೈಡ್ ಎ ಬಿ ಕಂಪೇರಬಲ್ ಇರಬೇಕು. ಈಕ್ವಲ್ ಅಂತನೂ ಏನು ಹೇಳತ್ತಿಲ್ಲವ, ಅಂದ್ರೆ ದೇ ಶುಡ್ ಬಿ ಕಂಪೇರಬಲ್. ಈಕ್ವಲ್ ಇದ್ರೆ ಚಲೋನ ರೀ, ಬಟ್ ಎವ್ರಿ ಟೈಮ್ ಸೈಡ್ನಾಗ ಫೀಲ್ಡ್ನಾಗ ಆ ಥರ ಸಿಗಲ್ಲ. ಎನ್ಶ್ಯೂರ್ ಗುಡ್ ಇಂಟರ್ವಿಸಿಬಿಲಿಟಿ. ಸೊ ಫ್ರಮ್ ದ ಮೇನ್ ಸ್ಟೇಷನ್ ಟು ಆಲ್ ದಿ ಅದರ್ ಸ್ಟೇಷನ್ಸ್ ಇಲ್ಲೇ ಇಂಟರ್ವಿಸಿಬಿಲಿಟಿ ಅಂದ್ರೆ ಅಲ್ಲಿ ಬಿ ಇಂದ ಓಗ, ಓ ಇಂದ ಬಿಗೆ ವಿಸಿಬಿಲಿಟಿ ಚಲೋ ಇರಬೇಕು. ಸೊ ಅಲೌ ಯೂಸ್ಫುಲ್ ಇಂಡಿಪೆಂಡೆಂಟ್ ಚೆಕ್ಸ್. ಓಕೆ, ಸೊ ಇಂಡಿಪೆಂಡೆಂಟ್ ಚೆಕ್ ಮಾಡಿದಾಗೂ ಏನೈತಿ ನಮಗೆ ಅದಕ್ಕೆ ರಿಸಲ್ಟ್ ಗೊತ್ತಾಗಬೇಕು, ಇಫ್ ದೇರ್ ಈಸ್ ಎನಿ ಎರರ್ ಅಂತ ಗೊತ್ತಾಗಬೇಕು. ಫೈನ್. ಲೆಟ್ಸ್ ಸಿ. ಸೊ ಎಕ್ಸಾಮ್ ಅಲರ್ಟ್ ಅಂತ ಇಲ್ಲಿ ಕೊಟ್ಟೇವೆ ನಾನು. ಸೊ ಅಂದ್ರೆ ಎಕ್ಸಾಮಿಗೆ ನೀವು ಏನು ಫೋಕಸ್ ಮಾಡಬೇಕು ಈ ಕಂಟೆಂಟ್ ಒಳಗೆ ಈ ಲೆಕ್ಚರ್ದಾಗಿಂದ ಅಂದ್ರೆ, ಸೊ ಸಿಂಪಲ್ ಟ್ರ್ಯಾಂಗಲ್ ಅಂತಂದ್ರೆ ಏನ, ಪ್ರಿಫರೇಬಲಿ ಕ್ಲೋಸ್ ಟು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಫಾರ್ ಅ ಸ್ಟ್ರಾಂಗ್ ಜಾಮೆಟ್ರಿ. ಸೊ ಸಿಂಪಲ್ ಟ್ರ್ಯಾಂಗಲ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಕ್ಲೋಸ್ ಟು ಈಕ್ವಿಲ್ಯಾಟ್ರಲ್ ಟ್ರ್ಯಾಂಗಲ್ ಫಾರ್ ಸ್ಟ್ರಾಂಗ್ ಜಾಮೆಟ್ರಿ. ಬ್ರೇಸ್ಡ್ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ಪ್ರಿಫರೇಬಲಿ ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇರಬೇಕು. ಓಕೆ, ಸೊ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ 4 sides ಅಪ್ರಾಕ್ಸಿಮೇಟ್ಲಿ ಸ್ಕ್ವೇರ್ ಇದ್ರೆ ಚಲೋನ ರೀ. ಸೊ ಸೆಂಟರ್ಡ್ ಪಾಲಿಗಾನ್ ಪ್ರಿಫರೇಬಲಿ ರೆಗ್ಯುಲರ್ ಆಗೇ ಇರಬೇಕು. ಓಕೆ, ಸೆಂಟರ್ಡ್ ಪಾಲಿಗಾನ್ ಒಳಗೆ ರೆಗ್ಯುಲರ್ ಆಗಿ ಇತ್ತಂದ್ರೆ ಚಲೋ ಆಗ್ತೈತಿ. ಸೆಂಟರ್ಡ್ ಪಾಲಿಗಾನರ್ angles ಅಂದ್ರೆ a standard surveying criterion commonly used in text is about 40 degree minimum as the angle for centered polygons. ನೋಡ್ರಿಲ್ಲ, minimum angle for centered polygon is around 40 degrees. ನೋಡ್ರಿ, very important question for the objective. A standard surveying criterion commonly used in text is about 40 degree as the minimum angle for the centered polygons. So only it is for the centered polygon. Sides. Avoid extremely long and extremely short sides in the same figure. ನೋಡ್ರಿ, ಒಂದು ಕಡೆ ಪೂರಾ ಲಾಂಗ್ ಮಾಡ್ಬಿಡೋದು, ಇನ್ನೊಂದು ಕಡೆ ಇಷ್ಟ ಮಾಡ್ಬಿಡೋದು ಸಣ್ಣ, ಹಿಂಗೆ ಮಾಡುವಂಗಿಲ್ಲ. ಸೊ try to avoid extremely long and extremely small short sides in the same figure. So these all things are very important. Next, so surveying geometry ಅಂತ ಐತಿ. Why should sides be comparable? ಯಾಕೆ sides comparable ಇರಬೇಕು? So for good configuration, ಅಂದ್ರೆ ನೋಡ್ರಿ 100 meters, 105 meters, 98 meters, 102. So all of them are in the range of 100 to 102 meters only. ಅದಲ್ರಿ, ರೇಂಜ್ ಕಡಿಮೆ ಐತಿ ಭಾಳ ಇದ್ರದ್ದು, ಅಂದ್ರೆ ವೇರಿಯನ್ಸ್ ಕಮ್ಮಿ ಐತಿ. ಏನೈತಿದೆ, ವೇರಿಯನ್ಸ್ ಕಡಿಮೆ ಐತಿ. ಬಟ್ ಇಲ್ಲಿ ಏನಾಗುತ್ತೆ, ಅದು ಪುವರ್ ಕಾನ್ಫಿಗರೇಷನ್ ಅಂದ್ರೆ 10 meter ಒಂದು ಸೈಡು, 50 meter, 300, 1000 ನೋಡ್ರಿ ಎಲ್ಲೆಲ್ಲಿ ಐತದೆ. ಸೊ ಇಟ್ ಈಸ್ ವೇರಿಂಗ್ ಅರೌಂಡ್ 10 to 1000 meters. ಸೊ ವೇರಿಯನ್ಸ್ ಏನೈತ್ರಿ ಇದೆ. ಸೊ ವೇರಿಯನ್ಸ್ ಈಸ್ ವೆರಿ ಲಾರ್ಜ್ ವೇರಿಯನ್ಸ್. ಈ ಥರ ವೇರಿಯೇಷನ್ ಇತ್ತಂದ್ರೆ ದಟ್ ಈಸ್ ಕಾಲ್ಡ್ ಆಸ್ ಅ ಪುವರ್ ಕಾನ್ಫಿಗರೇಷನ್. So avoid extreme disparity between the side lengths in the triangulation or control figure. So too much of disparity ಅಂದ್ರೆ ಕನ್ಫ್ಯೂಷನ್ಸ್ ಓಕೆ ಇರಬಾರ್ದು, ಆರ್ ನೀವು ಸರಿಯಾಗಿ ಪ್ರಪೋರ್ಷನೇಟ್ ಆಗಿ ತಗೋಬೇಕು. ಸೊ ಕಂಪೇರಿಬಲ್ ಸೈಡ್ಸ್ ಅಂತಂದ್ರೆ ಮೋರ್ ಫೇವರೇಬಲ್ ಜಾಮೆಟ್ರಿ. ಸೊ ಹಂಗಾಗಿ ಯಾವತ್ತೂ ನಮ್ದು ಈ ರೇಂಜ್ನಾಗ ಇರಬೇಕು. ಸೊ ಸೈಡ್ ಶುಡ್ ಬಿ ಆಲ್ಮೋಸ್ಟ್ ಕಂಪೇರಿಬಲ್ 100, 105. ಸೊ ಸಾರಿ 100 to 102 ಅಲ್ಲ, ದಿಸ್ ಈಸ್ 105 ಮಟ್ಟ ಹೋಗೈತಿ. ಸೊ ಸಾರಿ ಅದೊಂದು 105 ನೋಡ್ಕೊರಿ. ಸೊ 105 ಮಟ್ಟ ರೇಂಜ್ ಐತಿ. ಸೊ ಅದ್ರ ಪ್ರಕಾರ ದ ಸೈಡ್ಸ್ ಶುಡ್ ಬಿ ಕಂಪೇರಿಬಲ್. ಅಂದ್ರೆ ಆಜು ಬಾಜುನೇ ಇರಬೇಕು ಅದ್ರದ್ದು ಏನ್ರ ನಂಬರ್ಸು. ಟಾಲರೆನ್ಸ್ ಅಂತ ಏನಂತಾರಲ್ಲ, ಟಾಲರೆನ್ಸ್ ಕಡಿಮೆ ಇರಬೇಕು ಭಾಳ.
ವೈ ಈಸ್ ಅನ್ ವೈ ಇಸ್ ಎ ಸ್ಮಾಲ್ ಆ್ಯಂಗಲ್ ಅನ್ಫೇವರಬಲ್? ಕ್ವಶನ್ ಮಾರ್ಕ್ ಬರ್ಬೋದು ಸರ್. ಈಗ ಸಣ್ಣ ಆ್ಯಂಗಲ್ ನೀವು ಫೇವರಬಲ್ ಅಂತ ಹೇಳ್ತೀರಿ, ಯಾಕೆ ಅಂತ ನೀವು ಕೇಳಿದರೆ, ಸ್ಮಾಲ್ ಆ್ಯಂಗ್ಯುಲರ್ ಎರರ್ಸ್ ನೋಡ್ರಿ, ಸ್ಮಾಲ್ ಆ್ಯಂಗ್ಯುಲರ್ ಎರರ್ಸ್ ಕ್ಯಾನ್ ಕಾಸ್ ಲಾರ್ಜರ್ ಪೊಸಿಷನಲ್ ಅನ್ಸರ್ಟಿನಿಟಿ ವೆನ್ ಲೈನ್ಸ್ ಆರ್ at very acute angle. ಸೊ ಸ್ಮಾಲ್ ಆ್ಯಂಗ್ಯುಲರ್ ಎರರ್ಸ್ ನೋಡ್ರಿ ಇಲ್ಲಿ ನೋಡ್ರಿ, ಇದೊಂದು ನಾರ್ಮಲ್ ಆ್ಯಂಗಲ್ ಇದೆ, ದಿಸ್ ಈಸ್ ಅರೌಂಡ್ 60 degrees. ಸೊ ದಿಸ್ ಈಸ್ ಅ ಫೇವರೇಬಲ್ ಒನ್. ಬಟ್ ಅದ ನೀವು ಇಲ್ಲಿ ಫಿಗರ್ದಾಗ ನೋಡಿದಂದ್ರೆ ಇದು ಹಾರ್ಡ್ಲಿ ಎಷ್ಟೈತಿ, ಲೆಸ್ ದೆನ್ 10 degrees. ಸೊ ಇಲ್ಲಿ ಅವನಿಗೆ ಹೇಳತ್ತಾನ 8 degrees ಅಂತ ಹೇಳಕತ್ತಾನ. ಸೊ ಶುಡ್ ಅವಾಯ್ಡ್ ಸಚ್ ಟೈಪ್ ಆಫ್ ಫಿಗರ್ಸ್, ಓಕೆ, ಬಿಕಾಸ್ ಇಟ್ ಕಾಸಸ್ ಲಾರ್ಜರ್ ಪೊಸಿಷನಲ್ ಅನ್ಸರ್ಟಿನಿಟಿ. ಇದೇನಾಕೈತಿ, ಪೊಸಿಷನಲ್ ಅನ್ಸರ್ಟಿನಿಟಿನ ತೊಗೊಂಬರ್ತೈತಿ. ಓಕೆ, ಸೊ ವಾಟ್ ಈಸ್ ದಿಸ್ ಅನ್ಸರ್ಟಿನಿಟಿ ಅಂತಂತ ಯಾರಾದ್ರು ಕೇಳಿದರೆ ನನಗೆ, ಅನ್ಸರ್ಟಿನಿಟಿ ಈಸ್ ದ್ಯಾಟ್ ಹೌ ಮಚ್ ವಿ ಆರ್ ಅನ್ಶೂರ್ ಅಬೌಟ್ ದ ಸೊಲ್ಯೂಷನ್, ಆ್ಯಕ್ಚುಯಲ್ ಟ್ರೂ ವ್ಯಾಲ್ಯೂ. ಹೌ ಮಚ್ ವಿ ಆರ್ ಅನ್ಶೂರ್ ಅಬೌಟ್ ಟ್ರೂ ವ್ಯಾಲ್ಯೂ, ಅಬೌಟ್ ದಿ ಟ್ರೂ ವ್ಯಾಲ್ಯೂ ಅಂದ್ರೆ ಮೆಜರ್ ಎಕ್ಸಾಕ್ಟ್ ವ್ಯಾಲ್ಯೂದಾಗ ಎಷ್ಟು ನಾವು ಅನ್ಶೂರ್ ಅದೇವಿ. ಸೊ ಹಂಗಾಗಿ ಕಡಿಮೆ ಆ್ಯಂಗಲ್ ಇತ್ತಂದ್ರೆ ಅನ್ಸರ್ಟಿನಿಟಿ ಜಾಸ್ತಿನೇ ಇರ್ತೈತಿ, ಬಟ್ ಜಾಸ್ತಿ ಆ್ಯಂಗಲ್ ಇದ್ದರೆ ಅನ್ಸರ್ಟಿನಿಟಿ ಕಮ್ಮಿ ಇರ್ತೈತಿ. ಫೈನ್. ಸೊ ದಟ್ ಈಸ್ ಹೌ ಇಟ್ ಈಸ್ ರಿಕ್ವೈರ್ಡ್ ಟು ಅವಾಯ್ಡ್ ದಿ ಸ್ಮಾಲ್ ಆ್ಯಂಗಲ್. ಸೊ ನೆಕ್ಸ್ಟ್ ಒನ್ ಏನು ನೋಡೋದಂದ್ರೆ, ಸೊ ಟ್ರ್ಯಾಂಗ್ಯುಲೇಷನ್ ಕನೆಕ್ಷನ್ ಏನಪ್ಪ ಅಂದ್ರೆ, ಪಾಲಿಗಾನ್ ಇನ್ ದ ಟ್ರ್ಯಾಂಗಲ್ಸ್. ಸೊ ಟ್ರ್ಯಾಂಗಲ್ಸ್ ಟು ಕಂಟ್ರೋಲ್ ಅಂದ್ರೆ ಅ ಪಾಲಿಗಾನ್ is a control station. So if imagine that there is a polygon which is a control station. So diagonals break into figures. So ಇಲ್ಲಿ diagonals ಏನಕ್ಕಾವ, ಇಲ್ಲಿಂದ ಇಲ್ಲೊಂದು ಜಾಯಿನ್ ಆಕೈತಿ, ಸೊ ಇಲ್ಲಿಂದ ಇಲ್ಲೊಂದು ಜಾಯಿನ್ ಮಾಡ್ಬೋದು. ಸೊ ದೇರ್ ಆರ್ two diagonals which I can draw for a given polygon, because the formula is n minus so number of diagonals which I can draw. So this is how ನಾವು ಇದನ್ನ ನೋಡ್ಕೋತೀವಿ. So I can draw two diagonals and there will be 3 triangles. Okay, fine. So diagonals ಒಳಗೆ break into figures. So control station polygon ಐತಿ, so control station ಐತಿ, break into figures. Triangles ಅಂತ break it into different triangles, measure the angles and known side, and then find the unknowns. Okay, then check, compare with the independent roots. Okay, so that is how we have to control this one. So a good polygon layout should produce good triangles. Notice good polygon layout ನೀವು ಹೆಂಗೆ ಡಿವೈಡ್ ಮಾಡ್ಕೋಬೇಕಂದ್ರೆ, it should produce you good triangles. Okay, so fine. So what makes a good survey figure useful? ಏನ್ರಿದೆ? So what makes a good survey figure useful? So independent roots ಅಂದ್ರೆ quantity can be sometimes be computed more than one root. Okay, so ಅಂದ್ರೆ ಏನೇ ನೀವು ಒಂದು ಮೆಜರ್ಮೆಂಟ್ ಮಾಡಿದ್ರು, it should be computed using one or two methods. So that ನಿಮ್ಗೆ ಏನಾಕೈತಿ, ಇಂಡಿಪೆಂಡೆಂಟ್ಲಿ ನೀವು ಮಾಡಿದಾಗ you will get more confidence about the measurement. So checks. Okay, so independent results can be compared. What checks you have to do? Independent results ಏನು ಬಂದಿರ್ತಾವಲ್ಲ ಇಲ್ಲಿ, so they should be checked. So error detection, unexpected disagreement can indicate observation or computational problem. So ಅಂದ್ರೆ in case of the, so in checks ಇಲ್ಲಿ ನಾವು independent result checks ಮಾಡ್ತಿರಲ್ಲ, so if the two checks are reading more error, if the error is too high, then error detection ಆಕೈತಿ. So we will understand ನಮ್ದು ಮತ್ತೆ ವಾಪಸ್ ನಾವು ಮೆಜರ್ಮೆಂಟಿಗೆ ನೋಡ್ಕೋಬೇಕು. ಸೊ ಮೆಜರ್, ಸೊ ಫೈನಲಿ ಏನಪ್ಪ ಇದು ಫ್ಲೋ ಚಾರ್ಟ್ ಅಂದ್ರೆ, ಸೊ ಮೆಜರ್ ಮಾಡಬೇಕು, ದೆನ್ ಕಾಂಪ್ಯೂಟ್ ಮಾಡಬೇಕು, ದೆನ್ ಚೆಕ್ ಮಾಡಬೇಕು, ದೆನ್ ಎಕ್ಸೆಪ್ಟ್ ಮಾಡ್ಕೋಬೇಕು. ಡೈರೆಕ್ಟ್ಲಿ ಮೆಜರಿಂದ ಎಕ್ಸೆಪ್ಟ್ ಮಾಡಕ್ ಬರಲ್ಲ. ಸೊ ಮೆಜರಿಂದ ಏನಾಕೈತಿ, ನಾವು ಕಾಂಪ್ಯೂಟ್ ಮಾಡ್ಬೇಕು, ನಾವು ಕುಂತು ಒಂದು ಸ್ವಲ್ಪ ವ್ಯಾಲ್ಯೂಸ್ನ ಡ್ರಾಫ್ಟ್ ಮಾಡಬೇಕು. ದೆನ್ ಐ ಹ್ಯಾವ್ ಟು ಚೆಕ್, ಓಕೆ, ವಾಟ್ ಎವರ್ ದ ಅಪ್ಲಿಕೇಬಲ್ ಲಾಸ್ ಆ್ಯಂಡ್ ರೂಲ್ಸ್ ಅದಲ್ಲ, ಚೆಕ್ ಮಾಡ್ಕೊಂಡು ದೆನ್ ಐ ಹ್ಯಾವ್ ಟು ಎಕ್ಸೆಪ್ಟ್ ವೆದರ್ ಇಟ್ ಈಸ್ okay or no. So this is a good survey figure usefulness. So next field scenario ಅಂತ ಬರ್ತೈತಿ. So polygon plus surveying application ಏನಂತಂದ್ರೆ established boundary control of stations, that is point O. ಹೌದಾ? So connect the stations to form a geometrical framework. ಅಂದ್ರೆ ಸೊ ಇಲ್ಲೊಂದು ಟ್ರೈಪಾಡ್ ಅಂದ್ರೆ ಇಲ್ಲೊಂದು ಟೋಟಲ್ ಸ್ಟೇಷನ್ ಇಟ್ಬಿಡುದು, ಇಲ್ಲೊಂದು ಟೋಟಲ್ ಸ್ಟೇಷನ್ ಇಡುದು. ಸೊ ಈ ತರ ಹಿಂಗೆ. So this is the main controlling station is this one. These are substations. So
ಸೊ ಸೆಲೆಕ್ಟ್ ಫೇವರೇಬಲ್ ಲೈನ್ಸ್ ಆರ್ ಆ್ಯಂಗಲ್ಸ್. ಸೊ ಯಾವ್ದಾದ್ರು ಫೇವರೇಬಲ್ ಆ್ಯಂಗಲ್ಸ್ ಆರ್ ಲೈನ್ಸ್ ನೋಡ್ಕೊರಿ. ಸೊ ವೇರ್ ವಾಟ್ ಟೈಪ್ ಆಫ್ ಲ್ಯಾಂಡ್ ಈಸ್ ದೇರ್ ಫಾರ್ ಸರ್ವೇಯಿಂಗ್. ಸೊ ಕಂಪ್ಯೂಟ್ ದ ಪೊಸಿಷನ್ಸ್, ಡಿಸ್ಟೆನ್ಸಸ್ ಆರ್ ಏರಿಯಾಸ್ ಆ್ಯಂಡ್ ಚೆಕ್ ದ ರಿಸಲ್ಟ್ಸ್. ಸೊ ಫೈನಲಿ ಇಲ್ಲಿ ಏನು ಮಾಡತ್ತೀವಿ, ಸೊ ಕಂಪ್ಯೂಟ್ ಇನ್ ದ ಪೊಸಿಷನ್ಸ್, ಡಿಸ್ಟೆನ್ಸಸ್ ಆರ್ ದಿ ಏರಿಯಾಸ್ ಟು ಚೆಕ್ ದಿ ರಿಸಲ್ಟ್ಸ್. ದಿಸ್ ಈಸ್ ಹೌ ನಾವು ಏನು ಮಾಡ್ತೀವಿ ಫೀಲ್ಡ್ನಾಗ. ಸೊ ಫಸ್ಟ್ ಫೀಲ್ಡ್ನಾಗ ಏನು ಮಾಡ್ತೀವಿ, ಫಿಗರ್ ಡ್ರಾ ಮಾಡಿಕೊಂಡು ದೆನ್ ವಿ ಡೂ ದ ಕಾಂಪಿಟೇಷನಲ್ ಪ್ರೊಸೀಜರ್ಸ್. ಫೈನ್. ಸೊ ರಿಯಲ್ ವರ್ಲ್ಡ್ ಮಾಡೆಲ್. ಸೊ ಇಲ್ಲಿ ನೋಡ್ಕೊರಿ. ಸೊ ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್. ಸೊ ಲ್ಯಾಂಡ್ ಸರ್ವೆ ಅಪ್ಲಿಕೇಶನ್ದಾಗ ಇರ್ರೆಗ್ಯುಲರ್ ಪ್ರಾಪರ್ಟಿ ಅಂತ ಇರ್ತೈತಿ. ಸೊ ಇರ್ರೆಗ್ಯುಲರ್ಸ ಇರ್ತಾವ್ರಿ ಜಾಸ್ತಿ, ಯಾಕಂದ್ರೆ ಸರ್ವೆ ಒಳಗೆ ಎಕ್ಸಾಕ್ಟ್ಲಿ ರೆಕ್ಟಾಂಗ್ಯುಲರ್ ಸ್ಕ್ವೇರ್ ಪಾರ್ಸಲ್ ಸಿಗಂಗಿಲ್ಲ. ಸೊ ಸರ್ವೇಯರ್ ವರ್ಕ್ ಫ್ಲೋ ಏನಿರ್ತೈತೆ ಅಂದ್ರೆ ಬೌಂಡ್ರಿ ಸ್ಟೇಷನ್ಸ್. ಸೊ ಏನನ್ನದಾವಲ್ಲ ಬೌಂಡ್ರಿ ಎ ಬಿ ಸಿ ಡಿ ಇ ಆ್ಯಂಡ್ ಎಫ್. ಸೊ ದಿಸ್ ಬೌಂಡ್ರಿ ಸ್ಟೇಷನ್ಸ್ ವಿಲ್ ಫಾರ್ಮ್ ದಿ ಪಾಲಿಗಾನ್ ಆ್ಯಂಡ್ ಥ್ರೂ ದ್ಯಾಟ್ ನಾವೇನು ಡೈಗೋನಲ್ಸ್ ನಾವು ಮಾಡ್ಕೋಬೇಕಾಕೈತಿ. ಡೈಗೋನಲ್ಸ್ ಮಾಡಿ ಬಂದರೆ ನಮ್ಗೆ ಟ್ರಯಾಂಗಲ್ಸ್ ಹಾಕವ. ಸೊ ಟ್ರಯಾಂಗಲ್ಸಿಂದ ನಾವು ಏರಿಯಾ ಕಂಡುಹಿಡಿಬೋದು. ಸೊ ಏರಿಯಾಯಿಂದ ಟೋಟಲ್ ಪಾರ್ಸಲ್ ಏರಿಯಾನ ನಾವು ವಾಪಸ್ ಕಂಡುಹಿಡಿಬೋದು. ಓಕೆ, ದಿಸ್ ಈಸ್ ದ ವರ್ಕ್ ಫ್ಲೋ, ಸರ್ವೆ ವರ್ಕ್ ಫ್ಲೋ ಫಾರ್ ಎನಿ any given polygon or any area that you want to compute on the ground. So real boundary is nothing but relating that real boundary. The real boundary ಇರುತ್ತಲ್ಲ, you have to relate it to the geometric model. So geometric model ಯಾವ್ದು ಕಲ್ತೀರಿ ಅದಕ್ಕೆ ಕ್ಲೋಸ್ಲಿ ರಿಲೇಟ್ ಮಾಡಬೇಕು. ಸೊ ಫೈನ್. ಸೊ ಲಾಸ್ಟ್ ನೋಡ್ಕೊರಿ ಬಿಗ್ ಪಿಕ್ಚರ್ ಅಂತಂದ್ರೆ. ಸೊ ಫೈನಲಿ ವಿ ಆರ್ ಗೋಯಿಂಗ್ ಟು ಸಿ ದ ಎಂಟೈರ್ ಥಿಂಗ್ ವಾಟ್ ವಿ ಡಿಸ್ಕಸ್ಡ್. ಅಂದರೆ ಫೀಲ್ಡ್ ಒಳಗೆ ಲ್ಯಾಂಡ್ ಬೌಂಡ್ರಿ, ಸೊ ಜಾಮೆಟ್ರಿ ಒಳಗೆ ಪಾಲಿಗಾನ್ ಟೈಪ್ ಇರಬೇಕು. ಕಂಟ್ರೋಲ್ ಅಂದರೆ ಕಂಟ್ರೋಲ್ ಸ್ಟೇಷನ್ಸ್ ಆ್ಯಂಡ್ ಲೈನ್ಸು ಕೂಡ ವಿಸಿಬಲ್ ಇರಬೇಕು. ಸೊ ಟ್ರಯಾಂಗ್ಯುಲೇಷನ್ ಅಂದರೆ ವಿ ಹ್ಯಾವ್ ಟು ಡಿವೈಡ್ ದ ಫಿಗರ್ಸ್ ಇನ್ ದ ಫಾರ್ಮ್ ಆಫ್ ದಿ ನಂಬರ್ ಆಫ್ ಟ್ರಯಾಂಗಲ್ಸ್. ಸೊ ಅವಾಗ ಇಂಡಿವಿಜುವಲ್ ಟ್ರಯಾಂಗಲ್ದ ನಾವು ಏರಿಯಾಸ್, ಡಿಸ್ಟೆನ್ಸಸ್ ಅವೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ದೆನ್ ವಿ ಟ್ರೈ ಟು ಡೂ ಅ ಮ್ಯಾಪ್ ಆರ್ ಕ್ರಿಯೇಟ್ ದ ವಾಟ್ ಈಸ್ ಅ ಫೈನಲ್ ಔಟ್ಪುಟ್ ಆಫ್ ಆಲ್ ದೀಸ್. ಇವೆಲ್ಲ ಔಟ್ಪುಟ್ ಏನು ಮಾಡತ್ತೀವಿ ಅಂದರೆ ಪ್ರಾಪರ್ ಡೇಟಾ ಮೇಂಟೈನ್ ಮಾಡೋಕ್ಕೆ ಮತ್ತು ಇನ್ ದ ಫಾರ್ಮ್ ಆಫ್ ಪಿಕ್ಚೋರಿಯಲ್ ಆರ್ ಇನ್ ದ ಫಾರ್ಮ್ ಆಫ್ ಮ್ಯಾಪ್ಸ್ ನಾವು ಅದನ್ನು ತಯಾರು ಮಾಡಬೇಕು. ದ್ಯಾಟ್ ಆಲ್ಸೋ ವಿಲ್ ಬಿ ಯೂಸ್ಫುಲ್ ಫಾರ್ ದಿ ರೆಕಾರ್ಡ್ಸ್ ಇನ್ ಫ್ಯೂಚರ್. ಸೊ ದಿಸ್ ಈಸ್ ವೈ ಪಾಲಿಗಾನ್ ಜಾಮೆಟ್ರಿ ಮ್ಯಾಟರ್ಸ್ ಟು ಅ ಸರ್ವೇಯರ್. ತಿಳಿತಿಲ್ರಿ ಅದಕ್ಕೆ ಸರ್ವೇಯರಿಗೆ ಪಾಲಿಗಾನ್ ಚಾಪ್ಟರ್ ಕೊಟ್ಟ ಅಂದರೆ ದಿಸ್ ಇಸ್ ಬಿಕಾಸ್ ಆಫ್ so much advantages, field advantages of using this one. So next ಈಗ ಆಲ್ಮೋಸ್ಟ್ ಎಂಡಿಗೆ ಬರಾಕತ್ತೀವಿ. ಸೊ ಎಕ್ಸಾಮ್ ಟ್ರ್ಯಾಪ್ಸ್ ಅಂತ ನಿಮ್ಗೆ ಕೊಡತ್ತೀನಿ. ಸೊ ವಾಟ್ ಆರ್ ದಿಸ್ ಎಕ್ಸಾಮ್ ಟ್ರ್ಯಾಪ್ಸ್ ಅಂದರೆ ಮೇನ್ಲಿ ವೇರ್ ಸ್ಟೂಡೆಂಟ್ಸ್ ಮೇಕ್ ಮಿಸ್ಟೇಕ್ ಅಲ್ಲೇ ಕ್ವಶನ್ಸ್ ಸ್ಟಾರ್ಟ್ ಆಗ್ತಾವ. ಸೊ ಟ್ರ್ಯಾಪ್ 1, ಈಕ್ವಲ್ ಸೈಡ್ಸ್ ಅಂದ್ರೂ ರೆಗ್ಯುಲರ್ ಪಾಲಿಗಾನ್ ಆಗಲ್ಲ. ಫಾಲ್ಸ್, ಬಿಕಾಸ್ ಈಕ್ವಲ್ ಸೈಡ್ಸ್ ಆ್ಯಂಡ್ ಈಕ್ವಲ್ ಆ್ಯಂಗಲ್ಸ್ ಆರ್ ರಿಕ್ವೈರ್ಡ್. ಬರೀ ಈಕ್ವಲ್ ಸೈಡ್ಸ್ ಇದ್ದರೆ ನಡೆಯಂಗಿಲ್ಲ. ಸೊ ಸೆಕೆಂಡ್, ಅ ಡೈಗೋನಲ್ ಜಾಯಿಂಟ್ಸ್ adjacent vertices. ನೋಡ್ರಿಲ್ಲ. So always a diagonal joins adjacent vertices. So this will diagonal illeti. So here also diagonal is here. So this is here. So this is here. ಈ ಥರ. So false. A diagonal joins adjacent vertices. So ಏನಾಗತ್ತೈತ್ರಿ ಇಲ್ಲಿ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಫಸ್ಟ್ ಲೆಕ್ಚರ್ದಾಗ. ಯಾರಾದರೂ ನೀವು ನೋಡ್ಕೊಂಡು ಬಂದಿದ್ರೆ ನಮ್ಮ ಲೆಕ್ಚರ್ ಗುರ್ತಾಗಿರ್ತೈತಿ. ಸೊ ಏನಾಗಿರ್ತೈತಪ್ಪ ಅಂದರೆ, ಸೊ ದಿಸ್ ಪಾಯಿಂಟ್ ಆ್ಯಂಡ್ ದಿಸ್ ಪಾಯಿಂಟ್ ದೇ ಆರ್ ಅಡ್ಜಸೆಂಟ್ ಪಾಯಿಂಟ್ಸ್. ಯಾಕಂದರೆ ಆಜು ಬಾಜು ಅದಾವ ನೋಡ್ರಿ, ಆಜು ಬಾಜು. ಸೊ ಬಟ್ ಅಪೋಸಿಟ್ ಅಂತಂದ್ರೆ ಏನು, ಈ ಪಾಯಿಂಟ್ ಮತ್ತು ಈ ಪಾಯಿಂಟ್. ಸೊ ಇಲ್ಲೊಂದು ಮಾರ್ಕ್ ಮಾಡತ್ತೀನಿ. ಸೊ ಯಾಕೆ ಆಗತ್ತಿಲ್ಲಲ್ಲ, ದಿಸ್ ಪಾಯಿಂಟ್ ಈಸ್ ಅಪೋಸಿಟ್ ಪಾಯಿಂಟ್ಸ್. ಸೊ ಹಾಗಾಗಿ diagonal joins adjacent vertices ತಪ್ಪು. ಇಟ್ ಆಲ್ವೇಸ್ ಜಾಯಿನ್ಸ್ ದಿ ಅಪೋಸಿಟ್ ವರ್ಟೈಸಸ್. ಇಟ್ ಜಾಯಿನ್ಸ್ ನಾನ್ ಅಡ್ಜಸೆಂಟ್ ವರ್ಟೈಸಸ್. ನೆನಪಿಟ್ಕೋರಿ. ಸೊ ಎಕ್ಸಾಮ್ ಟ್ರ್ಯಾಪ್ 3 ಅಂದ್ರೆ ಆಕ್ಟಾಗಾನ್ಗೆ 8 ಡೈಗೋನಲ್ಸ್ ಇರ್ತಾವ. ಓಕೆ, ಹ್ಯಾಸ್ 8 ಡೈಗೋನಲ್ಸ್. ರಾಂಗ್, ತಪ್ಪು. ಯಾಕಂದ್ರೆ ಎಷ್ಟು ಇರ್ತಾವ್ರಿ ಇದು ಆಕ್ಟಾಗಾನಿಗೆ ಡೈಗೋನಲ್ಸ್? 20 ಇರ್ತಾವ. ಯಾಕಪ್ಪ 20 ಇರ್ತಾವ? ಯು ಮೇ ಆಸ್ಕ್ ಮೀ ಎಷ್ಟು ಸರ್ ಯಾಕೆ 20 ಅದಾವ ಅಂದ್ರೆ n ಇಂಟು n ಮೈನಸ್ 3/2. ಓಕೆ, ಸೊ ಅವಾಗ n = 8 ಸಬ್ಸ್ಟಿಟ್ಯೂಟ್ ಮಾಡಿರಿ. 8 ಇಂಟು 8 ಮೈನಸ್ 3/2. ಸೊ ಏನಾಗುತ್ತಿದೆ, 8 ಇಂಟು 8 ಮೈನಸ್ 3 is 5, 5/2, 2 1s are 2 4s are 5 4s are 20 ಡೈಗೋನಲ್ ಸಿಗ್ತಾವ. ಸೊ 8 ಡೈಗೋನಲ್ ಇರಲ್ಲ. ಫೈನ್. ಸೊ ಎಕ್ಸಾಮ್ ಟ್ರ್ಯಾಪ್ 4. ಸೊ ಏನಪ್ಪ ಇದೆ ಟ್ರ್ಯಾಪ್ 4 ಅಂತಂದ್ರೆ ನೋಡ್ಕೊರಿ. ಸೊ hexagon interior angle is 60 degree. No, which is wrong. So it is 60 degree in central, or exterior angle is 120 degree. Hexagon number of sides ಎಷ್ಟು ಅದಾವ್ರಿ ಇದ್ರದ್ದು? 6 ಅದಾವ. ಸೊ ಹಾಗಾಗಿ 360 divided by 6 which is 60 degree ಐತಿ ಆ್ಯಂಗಲ್ಲು, ಇಂಟೀರಿಯರ್ ಆ್ಯಂಗಲ್ಲು.
ಎಕ್ಸ್ಟೀರಿಯರ್ ಆ್ಯಂಗಲ್ 120 ಆಕೈತಿ. ಫೈನ್. ಸೊ ಮತ್ತು ನಿಮ್ಗೆ ಐ ಹೋಪ್ ತಿಳಿತು. ನೆಕ್ಸ್ಟ್ ಇಲ್ಲೊಂದು ಸ್ವಲ್ಪ ಅದಾವ ನೋಡ್ಕೊರಿ. ಸೊ ಫಿಫ್ತ್ ಟ್ರ್ಯಾಪ್ ಏನಪ್ಪ ಅಂದ್ರೆ ಸರ್ಕಲ್ ಈಸ್ ಪಾಲಿಗಾನ್ ಅಂತ ನಾವು ಅಲ್ಲ. ಸರ್ಕಲ್ ಈಸ್ ನಾಟ್ ಅ ಪಾಲಿಗಾನ್ ಬಿಕಾಸ್ ಅ ಪಾಲಿಗಾನ್ ಈಸ್ ಅ ಒನ್ ವಿಚ್ ಶುಡ್ ಹ್ಯಾವ್ ದಿ ಸ್ಟ್ರೇಟ್ ಎಡ್ಜಸ್ ಆರ್ ಸ್ಟ್ರೇಟ್ ಲೈನ್ಸ್ ಆ್ಯಂಡ್ ಶುಡ್ ಹ್ಯಾವ್ ಅ ಎನ್ಕ್ಲೋಸ್ಡ್ ಬೌಂಡ್ರಿ. ಎಸ್ ಆರ್ ನೋ? ಸೊ ಫಾರ್ ಸರ್ಕಲ್ ಈಸ್ ಅ ಕರ್ಡ್ ಬೌಂಡ್ರಿ, ಸೊ ಹಾಗಾಗಿ ಬರಲ್ಲ. ಸೊ ಸಿಕ್ಸ್ತ್ ಟ್ರ್ಯಾಪ್ ಎವ್ರಿ ಪಾಲಿಗಾನ್ ಈಸ್ ರೆಗ್ಯುಲರ್. ನೋಡ್ರಿ, ಎವ್ರಿ ಪಾಲಿಗಾನ್ ಈಸ್ ರೆಗ್ಯುಲರ್. ತಪ್ಪು, ಫಾಲ್ಸ್. ಯಾಕಂದ್ರೆ ಎಲ್ಲ ಪಾಲಿಗಾನು ಈಕ್ವಲ್ ಪೆಂಟಗಾನ್ ಗತೆನೇ ಇರಲ್ಲ. ಸೊ ರಿಯಲ್ ಲೈಫ್ ಅಪ್ಲಿಕೇಶನ್ನಾಗ ಬೇರೆ ಶೇಪ್ಸ್ ಇರ್ತಾವೆ. ಸೊ ಇರ್ರೆಗ್ಯುಲಾರಿಟಿ ಇಸ್ ಅ ಸ್ಪೆಷಲ್ ಪ್ರಾಪರ್ಟಿ. ಫೈನ್. ಸೊ ಟ್ರ್ಯಾಪ್ 7 ಅಂತಂದ್ರೆ ಆಲ್ ವೆಲ್ ಕಂಡೀಷನ್ ಫಿಗರ್ಸ್ ಯೂಸ್ ದ ಸೇಮ್ ಆಂಗಲ್ ಕ್ರೈಟೀರಿಯನ್. ಸೊ ನೋಡಿ, ಆಲ್ ವೆಲ್ ಕಂಡೀಷನ್ ಫಿಗರ್ಸ್ ಯೂಸ್ ದ ಸೇಮ್ ಆಂಗಲ್ ಕ್ರೈಟೀರಿಯನ್ ಅಲ್ಲ. ತಪ್ಪು. ಯಾಕಂದ್ರೆ ಟ್ರಯಾಂಗಲ್ ಆ್ಯಂಡ್ ಸೆಂಟರ್ಡ್ ಪಾಲಿಗಾನಲ್ ಕ್ರೈಟೀರಿಯನ್ ಆರ್ ದಿ ಡಿಸ್ಟಿಂಕ್ಟ್ ಪಾಯಿಂಟ್ಸ್. ಸೊ ಆದಷ್ಟು ಟ್ರಯಾಂಗಲ್ಸ್ ಆ್ಯಂಡ್ ಸೆಂಟರ್ಡ್ ಪಾಲಿಗಾನ್ಸ್ ಇದ್ದಷ್ಟು ಏನಾಗುತ್ತೆ, ನಮ್ಗೆ ವೆಲ್ ಕಂಡೀಷನ್ಡ್ ಫಿಗರ್ಸ್ ಬರೋಕ್ಕೆ ಸಾಧ್ಯ ಐತಿ. ಸೊ ಟ್ರ್ಯಾಪ್ 8 ಏನಂದ್ರೆ ವೆಲ್ ಕಂಡೀಷನ್ಡ್ ಮೀನ್ಸ್ ಎವ್ರಿ ಆ್ಯಂಗಲ್ ಇಸ್ 60 ಡಿಗ್ರಿ ಅಲ್ಲ. ಅದು ತಪ್ಪು. ಯಾಕಂದರೆ 60 ಡಿಗ್ರಿ ಇಸ್ ದ ಐಡಿಯಲ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಆ್ಯಂಗಲ್. ಸೊ ಹಾಗಾಗಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ 60 ಡಿಗ್ರಿ ಎಕ್ಸಾಕ್ಟ್ಲಿ ಎವ್ರಿ ಟೈಮ್. ಸೊ ಬರೀ ಅದೊಂದೇ ಕ್ರೈಟೀರಿಯಾ ಇಟ್ಕೊಂಡು ನಾವು ವೆಲ್ ಕಂಡೀಷನ್ ಅಂತ ಹೇಳಕ್ಕೆ ಬರಲ್ಲ. ಸೊ ಲೆಟ್ಸ್ ಗೋ ಥ್ರೂ ದ ಫಾರ್ಮುಲಾ ಶೀಟ್. ರಿವಿಷನ್, ಫೈನಲಿ ರಿವಿಷನ್ ಮಾಡತ್ತೀವಿ. ಯಾಕಂದ್ರೆ ದಿಸ್ ಈಸ್ ದ ಎಂಡ್ ಆಫ್ ಆಲ್ಮೋಸ್ಟ್ ದ ಲೆಕ್ಚರ್ಸ್ ಆಫ್ ಪಾಲಿಗಾನ್. ಸೊ ನೆಕ್ಸ್ಟ್ ಲೆಕ್ಚರ್ ಒಳಗೆ ಏನು ಮಾಡ್ತೀವಿ ನಾವು, MCQsನ ಮಾಡ್ತೀವಿ. ಫೈನ್. ಫಾರ್ಮುಲಾ ವಾಲ್ ಏನಪ್ಪ ಅಂದರೆ ಮಸ್ಟ್ ಮೆಮರೈಸ್ ಅಂತಂದರೆ ಡೈಗೋನಲ್ಸ್. ಹಿಂಗೆ ನೆನ್ಪಿಟ್ಕೊಂಡ್ಬಿಡ್ರಿ, ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ರಿ. ಡೈಗೋನಲ್ಸ್ D is equal to n into n minus 3 divided by 2. ಸೊ ನೆಕ್ಸ್ಟ್ interior angle sum of interior angles is n minus 2 into 180 degrees. Okay, so n minus 2 is the diagonals, number of diagonals ಅದರದ್ದು ಬರ್ತೈತಿ. ಸೊ ಅದನ್ನು ನೋಡ್ಕೊಳ್ಳೋಣ. ಫೈನ್. ಸೊ exterior angle, so regular exterior angle is equal to 360 degree divided by n. So that same formula is there for the central angle also, which is 360 degree divided by n. So a regular polygon area, so polygon area is how much? Half into P into apothem. So what is P? Where P is perimeter. This is perimeter, where A is apothem. Okay. So triangles from one vertex. ಎಷ್ಟು ಮಾಡಬಹುದು ರೀ triangles from one vertex? ನಾವು ಎಷ್ಟು triangles ಮಾಡ್ಕೋಬಹುದು? Okay, so depending on n is equal to 5, so 5 minus 2 which is 3. ಅಂದರೆ ಮ್ಯಾಕ್ಸಿಮಮ್ ಬರೀ ಒಂದು ವರ್ಟೆಕ್ಸ್ ಇಲ್ಲಿ ಮ್ಯಾಕ್ಸಿಮಮ್ 3 ಟ್ರಯಾಂಗಲ್ಸ್ ಮಾಡ್ಬೋದು. ನಾನು ನೋಡ್ರಿ 1, 2 and 3. ದಿಸ್ ಇಸ್ ಎ ಪಾಲಿಗಾನ್. ಸೊ ಹಾಗಾಗಿ ಮಾಡ್ಬೋದು. ಸೊ ರೆಗ್ಯುಲರ್ ಇಂಟೀರಿಯರ್ ಆ್ಯಂಗಲ್. ರೆಗ್ಯುಲರ್ ಇಂಟೀರಿಯರ್ ಆ್ಯಂಗಲ್ ಅಂತಂದರೆ ದ ಆ್ಯಂಗಲ್ n minus 2 into 180 degree divided by n. ಸೊ ರೆಗ್ಯುಲರ್ ಇಂಟೀರಿಯರ್ ಆ್ಯಂಗಲ್ ಅಂದರೆ ರೆಗ್ಯುಲರ್ ಪಾಲಿಗಾನು ಇರಬೇಕು ಮತ್ತು ಒಳಗಿನ ಆ್ಯಂಗಲ್ಲು ಇಂಟೀರಿಯರ್ ಆ್ಯಂಗಲ್ಲು. ಸೊ ದಟ್ ಈಸ್ n minus 2 into 180 degrees. ಸೊ ಬಟ್ ಸೆಂಟ್ರಲ್ ಆ್ಯಂಗಲ್ ಎಷ್ಟು ಆಕೈತಿ? ಸೊ ಟೋಟಲಿ ಇಟ್ ಈಸ್ 360 degree divided by n. ಓಕೆ, ಸೊ ಇದೆಷ್ಟೆಲ್ಲ ನೋಡ್ಕೊಂಡ್ವಿ. ಸೊ ಫೈನಲಿ ಏನಪ್ಪ ಅಂದರೆ 32nd ರಿವಿಷನ್. ಸೊ ಪೆಂಟಗಾನ್ 5 sides, angle is 72 degree, interior angle is 105 and diagonal is 5. 6 hexagon has 6 sides, 60 degree central angle, interior 120 degree and diagonals 9. ಸೊ ಇವೆಲ್ಲ ಹೆಂಗೆ ಬಂದು ಅಂತೇಳಿ ನೀವು ಬೇಕಾದ್ರೆ ಫಾರ್ಮುಲಾ ಹಾಕ್ಕೊಂಡು ಇವ್ನ ಕಂಡುಹಿಡ್ಕೋಬೋದು. ಸೊ ಇಲ್ಲಿ ವಿಡಿಯೋ ಸ್ಟಾಪ್ ಮಾಡ್ಕೊಂಡು ನೀವು ಇಲ್ಲಿ ಫಾರ್ಮುಲಾ ರೀಕ್ಯಾಪ್ ಮಾಡ್ಕೊಂತ ವ್ಯಾಲ್ಯೂಸ್ ಹಾಕಿರಿ. ಸೊ ಮತ್ತು ಇದು ಸಿಗ್ಬೇಕು ನಿಮ್ಗೆ ಆನ್ಸರ್ಸು. ಸೊ ಆಕ್ಟಾಗೋನ್ ಅಂದರೆ ಸೈಡ್ಸ್ 8, ಸೆಂಟ್ರಲ್ ಇಸ್ 45 degree, interior 135 and diagonals are 20. So memorize the pattern but understand the formulas. ಅಂದರೆ ನೀವು ಪ್ರಾಕ್ಟೀಸ್ ಮಾಡಿದಂಗೆ ನಿಮಗೆ ಸಿಕ್ಬಿಡ್ತೈತಿ. ಆಸ್ ದ ನಂಬರ್ ಆಫ್ ಸೈಡ್ಸ್ ಇನ್ಕ್ರೀಸ್, the central angle is decreasing, interior angle is also increasing, diagonals are also increasing. ಸೊ ಹಿಂಗೆ ಏನರ ಒಂದು ಅನಾಲಜಿ ಮಾಡಿಕೊಂಡು ನೀವು ಪ್ರಿಪೇರ್ ಆಗಬೇಕು. ಸೊ ಫೈನ್. ಸೊ ಆ್ಯಕ್ಚುಲಿ ಫ್ರೆಂಡ್ಸ್, we have come to the end of the lecture 3 of polygons. ಸೊ ಹಾಗಾಗಿ ಐ ಹೋಪ್ ನಿಮ್ಗೆ ಈ ವಿಡಿಯೋ ಲೈಕ್ ಆಗೈತಿ. ಸೊ ಪ್ಲೀಸ್ ವಿಡಿಯೋ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಸೊ ದ್ಯಾಟ್ ನಾ ಎನಿ ಟೈಮ್ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೈತಿ. ಆ್ಯಂಡ್ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಟು ಜಾಯಿನ್ our mentorship program, it is only one time 500 rupees. You will get entire paper 2 ನಿಮಗೆ ಕಂಪ್ಲೀಟ್ ಟ್ರೈನಿಂಗ್ ಸಿಗ್ತೈತಿ.
ಲೆಕ್ಚರ್ ನೋಟ್ಸ್, ಮಾಡೆಲ್ ಕ್ವಶನ್ ಪೇಪರ್, ಕ್ವಿಝಸ್, ಡೌಟ್ ಸೆಷನ್ಸ್ ಅವೆಲ್ಲ ನಿಮಗೆ ಸಿಗ್ತಾವ. ಸೊ ತಳಗೆ ಕೊಟ್ಟಿರುವಂಥ ವಾಟ್ಸಪ್ ಲಿಂಕಿಗೆ ಹೋಗಿ ಜಾಯ್ನ್ ಆಗ್ರಿ. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ಯುವರ್ ಪಾರ್ಟಿಸಿಪೇಷನ್. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ನಾವು ಏನು ಮಾಡೋಣ, ಆಬ್ಜೆಕ್ಟಿವ್ ಕ್ವಶನ್ಸ್ನ ಮಾಡೋಣ. ಸೊ ಬರೀ ಅವಾಗ ಆಬ್ಜೆಕ್ಟಿವ್ಸ್ ಅಷ್ಟೇ ಮಾಡೋಣ, ಯಾಕಂದರೆ ಇಲ್ಲಿ ಮಟ್ಟ ನಾವು ಥಿಯರಿ ನೋಡಿಕೊಂಡು ಫೌಂಡೇಶನ್ಸ್ ಕ್ಲಿಯರ್ ಮಾಡ್ಕೊಂಡಿದ್ವಿ. ಓಕೆ, ಸೊ ಟಿಲ್ ದೆನ್ ಟೇಕ್ ಕೇರ್ ಫ್ರೆಂಡ್ಸ್ ಆ್ಯಂಡ್ ಥ್ಯಾಂಕ್ ಯು.